ನಮಸ್ಕಾರ. ವಾರ್ತಾ ಭಾರತೀಯ ವೀಕ್ಷಕರಿಗೆ ಪೊಲಿಟಿಕಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ರಾಜ್ಯದಲ್ಲಿ ಮೊನ್ನೆವರೆಗೂ ಬಿ ಜೆ ಪಿನಲ್ಲಿ ಬಹಳ ದೊಡ್ಡ ಅಂತಃಕಲಹ ಆಗ್ತಾ ಇತ್ತು. ದೆಹಲಿಗೆಲ್ಲ ಹೋಗಿ ಬಂದರು ಬಿ ಜೆ ಪಿ ನಾಯಕರು. ಈಗ ಆ ಥರದ ಬೆಳವಣಿಗೆಗಳು ಕಾಂಗ್ರೆಸ್ ಪಾಳೆಯಕ್ಕೆ ವರ್ಗ ಆಗಿದ್ದಾವೆ. ಕಾಂಗ್ರೆಸ್ನಲ್ಲಿ ದಲಿತ ಪಾಲಿಟಿಕ್ಸ್ ದಲಿತ ಅನ್ನೋ ಪದವನ್ನು ಬರೇ ಕಮ್ಯುನಿಕೇಷನ್ ದೃಷ್ಟಿಯಿಂದ ಮಾತ್ರ ನಾನು ಬಳಸ್ತಿದ್ದೀನಿ. ಆ್ಯಕ್ಚುಲಿ ಪರಿಶಿಷ್ಟ ಜಾತಿ ಅಂತಲೇ ಹೇಳಬೇಕು. ಸೊ ಆ ದಲಿತ ಪಾಲಿಟಿಕ್ಸ್ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ನಾವು 75 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿರಂತರವಾಗಿ ಬೆಂಬಲಿಸ್ಕೊಂಡು ಬರ್ತಿದ್ದೀವಿ, ಮತ ಹಾಕ್ಕೊಂಡು ಬರ್ತಿದ್ದೀವಿ. ನಮಗೂ ಒಂದು ಅಧಿಕಾರವನ್ನು ಕೊಡಿ. ಅದರಲ್ಲಿ ಮುಖ್ಯವಾಗಿ ಈಗೇನಾದರೂ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ರೆ ಆಗ ದಲಿತರನ್ನು ಮುಖ್ಯಮಂತ್ರಿ ಮಾಡಿ ಅಂತ, ಜೊತೆಗೆ KPCC ಅಧ್ಯಕ್ಷಗಾದಿಯನ್ನು ಕೊಡಿ ಅಂತ, ಆ ಮುಖಾಂತರ ಮುಂದಿನ ಅವಧಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅನ್ನುವಂತಹ ಚರ್ಚೆಗಳು, ಮಾತುಕತೆಗಳು ಕೇಳಿಬರ್ತಿದ್ದಾವೆ. ನಿಜಕ್ಕೂ ಕಾಂಗ್ರೆಸ್ ವಲಯದಲ್ಲಿ ಏನು ನಡೀತಿದೆ? ದಲಿತರಿಗೆ ಈ ಬಾರಿ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಒದಗಿ ಬರುತ್ತಾ, ಅಥವಾ KPCCಯನ್ನು ಮುನ್ನಡೆಸುವಂಥ ಅವಕಾಶ ಒದಗಿ ಬರುತ್ತಾ? ಇವೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಮತ್ತು ರಾಜ್ಯ ಕಾಂಗ್ರೆಸ್ ಪಕ್ಷದ SC ವಿಭಾಗದ ಮುಖ್ಯಸ್ಥರು ಆದಂತಹ ಧರ್ಮಸೇನಾ ಅವರಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಅದಕ್ಕೂ ಮುನ್ನ ವಾರ್ತಾ ಭಾರತೀಯ ವೀಕ್ಷಕರಲ್ಲಿ ಒಂದು ಮನವಿ: ದಯವಿಟ್ಟು ವಾರ್ತಾ ಭಾರತೀಯ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಪೇಜ್ಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಾಮೆಂಟ್ ಕೂಡ ಮಾಡಿ. ನಾನು ಧರಣೀಶ್ ಪುಕಿನ್ಕೆರೆ ಈಗ ಧರ್ಮಸೇನಾ ಅವ್ರ ಜೊತೆ ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ದಲಿತ್ ಪಾಲಿಟಿಕ್ಸ್ ಅನ್ನುವಂಥ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಯದಲ್ಲಿ ದಲಿತರಿಗೆ ಒಂದು ಅವಕಾಶ ಸಿಗಬೇಕು ಅನ್ನುವ ಕಾರಣಕ್ಕೆ. ಅದರಲ್ಲಿ ಮುಖ್ಯವಾಗಿ ನಿಮ್ಮ ಪಕ್ಷದ, ನಿಮ್ಮ ಸರ್ಕಾರದ 3 ಹಿರಿಯ ಸಚಿವರು ಮಧ್ಯೆ ಏನೇನೋ ಸಭೆ ಸೇರ್ತಿರ್ತಾರೆ, ದೆಹಲಿಗೆ ಹೋಗಿದ್ದು ಬರ್ತಿರ್ತಾರೆ. ಅವಾಗವಾಗ ಅವರು ಮತ್ತು ಅವರ ಬೆಂಬಲಿಗರು ಹೇಳಿಕೆ ಕೊಡ್ತಿರ್ತಾರೆ. ಹಾಗಾಗಿ ದಲಿತರಿಗೆ ಅಧಿಕಾರ ಕೊಡಬೇಕು ಅನ್ನುವಂಥ ಚರ್ಚೆ ಮುನ್ನೆಲೆಗೆ ಬಂದಿದೆ. ಇದು ಎಷ್ಟು ತೀವ್ರವಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷ ಎಷ್ಟು ಗಂಭೀರವಾಗಿ ಇದನ್ನು ತೆಗೆದುಕೊಂಡಿದ್ದಾರೆ, ಮತ್ತು ಈಗ ಪ್ರಯತ್ನ ಪಡ್ತಿರುವಂಥ ನಾಯಕರುಗಳು ಎಷ್ಟು ಗಂಭೀರವಾಗಿ ಪ್ರಯತ್ನವನ್ನು ಮಾಡ್ತಿದ್ದಾರೆ? ಇದನ್ನು ನನಗೆ ಗೊತ್ತಿರುವಾಗ ದಲಿತರು ಯಾರೂ ಸೀರಿಯಸ್ ಆಗಿ ತಗೊಂಡಿಲ್ಲ. ಪಕ್ಷದಲ್ಲಿ ರಾಜ್ಯದ ನಾಯಕರುಗಳು ಕೆಲವರು ಅವರ ಆಸೆ ಆಕಾಂಕ್ಷೆಗಳು ಇರ್ಬೋದು, ಇನ್ನು ಕೆಲವರು ದಲಿತರ ಹೆಸರು ಹೇಳಿದ್ರೆ ಬೇರೆ ಥರ ರಾಜಕೀಯವನ್ನು ಬದಲಾವಣೆ ಮಾಡ್ಬೋದು ಅನ್ನೋದಕ್ಕೋಸ್ಕರ ಇರ್ಬೋದು ಹೊರತು ಯಾವುದೇ ಕಾರಣಕ್ಕೂ ಯಾವೊಬ್ಬ ದಲಿತನಿಗೂ ದಲಿತರ ಮುಖ್ಯಮಂತ್ರಿ ಬರ್ತಾರೆ ಅನ್ನೋ ಒಂದು ಭರವಸೆನೂ ಇಲ್ಲ, ನಿರೀಕ್ಷೆನೂ ಇಲ್ಲ. ಅದ್ರ ಬಗ್ಗೆ ಯಾರಿಗೂ ಗಮನವೂ ಇಲ್ಲ ಸರ್. ಇದು ನನಗೆ ನೇರವಾಗಿ ಗೊತ್ತು. ಯಾಕೆಂದರೆ ಎವ್ರಿ ಡೇ ನಾನು ಐ ಆಮ್ ಸಿಟಿಂಗ್ ಇನ್ ದ ಕಾಂಗ್ರೆಸ್ ಆಫೀಸ್. ನಾನು SC ಘಟಕದ ರಾಜ್ಯದ ಪ್ರತಿದಿನ ನಾನು ಆಫೀಸಲ್ಲಿದ್ದರೆ ಕಡಿಮೆ ಅಂದರೆ 8 ರಿಂದ 10 ಜಿಲ್ಲೆಯ ಪ್ರಮುಖ ನಾಯಕರುಗಳು ನನ್ನ ಹತ್ರ ಬರ್ತಾರೆ. ಅದರಲ್ಲೂ SC ಡಿಪಾರ್ಟ್ಮೆಂಟಲ್ಲಿ ಒಳ್ಳೊಳ್ಳೆಯವ್ರನ್ನ ನಾನು ಪದಾಧಿಕಾರಿಗಳನ್ನು ರಾಜ್ಯಕ್ಕೆ ಕೊಟ್ಟಿದ್ದೀನಿ. ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತವರೆಗೂ ಕೂಡ ನೀವು ರಾಜ್ಯದಲ್ಲಿ ಎಲ್ಲೂ ಸಿಗದೇ ಇರೋಂಥ ಮಾಹಿತಿ ನನ್ನ SC ಘಟಕದಲ್ಲಿ ಯಾವುದೇ ಹಂತದ ಪಾಲಿಟಿಕ್ಸ್, SCಗಳದಿರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಮತ್ತು ಬೇರೆ ಮೇಲ್ವರ್ಗದ ಪಾಲಿಟಿಕ್ಸ್ ಇರ್ಬೋದು, ನನ್ನ ಕಚೇರಿಯಲ್ಲಂತೂ ನಾನು ಇನ್ನು 1 ತಿಂಗಳು ಕಳೆದ್ರೆ 4ನೇ ವರ್ಷಕ್ಕೆ ನಾನು ಅಧ್ಯಕ್ಷನಾಗ್ತಾಯಿದ್ದೀನಿ. ಬೇಕಾದಷ್ಟು ವಿಚಾರಗಳನ್ನು ನನ್ನ ಕಚೇರಿಯಲ್ಲಿ ನಡೆದಿರ್ತಕ್ಕಂಥದ್ದಕ್ಕೆ ನಾನೇ ಸಾಕ್ಷಿ ಸರ್. ಓಕೆ, ಅಲ್ಲಲ್ಲ ಸರ್, ಮತ್ತೀಗ ನೋಡಿ, ಇದು ಯಾಕೆ ಸಮ್ಟೈಮ್ಸು ರಾಜಕಾರಣದಲ್ಲಿ ಹೇಗಾಗುತ್ತೆ ಅಂತಂದರೆ, ಯಾರೋ ಏನೋ ಹೇಳ್ತಾರೆ ಅಥವಾ ಅದಕ್ಕೆ ಪೂರಕವಾಗಿ ಯಾರೋ ನಡ್ಕೊಳ್ತಾರೆ, ಅದರಿಂದಾಗಿ ಈ ರೀತಿ ಚರ್ಚೆಗಳು ಶುರು ಆಗ್ತವೆ. ಈಗ ಒಂದು ಕಡೆ KN ರಾಜಣ್ಣ ಅವರು ಇಲ್ಲ ಏನೋ 2028ಕ್ಕೆ ದಲಿತರು ಮುಖ್ಯಮಂತ್ರಿ ಆಗಬೇಕು, ಯಾಕೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಮಾತಾಡಿದ್ರು. ನಾನು ಓಪನ್ನಾಗಿ ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ರಾಜಣ್ಣವ್ರನ್ನ ಉದಾಹರಣೆಯನ್ನು ಕೊಡ್ತಿದ್ದೀನಿ. ಅದರ ಹೊರತಾಗಿ ಆಫ್ ದ ರೆಕಾರ್ಡ್ ಹೆಸರಿನಲ್ಲಿ ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೇರೆಯವರು ಕೂಡ ಮಾತಾಡ್ತಿದ್ದಾರೆ. ಇದಕ್ಕೆ ಪೂರಕವಾಗಿ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಪ್ರಯಾಣಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರಿಂದಾಗಿ ಒಳಗೆ ಆ ಥರದ್ದು ಏನಾದರೂ ಪ್ರಯತ್ನಗಳು ಆಗ್ತಿದವ ಅಂತ ಪ್ರಶ್ನೆ. ಸರ್, ನಾನು ಎನ್ ರಾಚೇನವರ ಮಗ. ನಮ್ಮ ತಂದೆ ಮೊದಲನೇ ಪಾರ್ಲಿಮೆಂಟಿನ ಸದಸ್ಯರು. ನೆಹರು ಅವರ ಜೊತೆಯಲ್ಲಿ ಕ್ಯಾಬಿನೆಟ್ ಸಚಿವರುಗಳಿಗೆ ಕೆಲಸ ಕಾರ್ಯಗಳನ್ನು ಹಂಚಿಕೆ ಮಾಡ್ತಿದ್ದವರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾನು ನನ್ನ ಕುಟುಂಬ ಎಲ್ಲ ರಾಜಕಾರಣದಲ್ಲಿ ಹತ್ತಿರದಲ್ಲಿ ನೋಡಿದ್ದೀನಿ ಸರ್. ಅದರಲ್ಲೂ ಕಾಂಗ್ರೆಸ್ ಪಾಲಿಟಿಕ್ಸ್ ಅಂತೂ ನನಗೆ ಇಂಚಿಂಚು ಗೊತ್ತು. ದಳ BJP ನನಗೆ ಗೊತ್ತಿಲ್ಲ.
ಯಾರಿಗೆ ಅವಕಾಶ ಇರಲ್ಲ ಅವ್ರು ಮೆತ್ತಗಿರ್ತಾರೆ, ಅವಕಾಶ ಇರೋರು ಭಾಳ ಮೆತ್ತಗಿರ್ತಾರೆ. ಅವಕಾಶ ಇಲ್ಲದೆ ಇದ್ದವರು ಅವ್ರಿಗೆ ಅವ್ರಿಗೆ ಅವಕಾಶ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ತಾರೋ ಏನೋ ನನಗೆ ಗೊತ್ತಿಲ್ಲ. ಅದಕ್ಕೆ ಬೇಕಾದಷ್ಟು ಉದಾಹರಣೆ ಕೊಡ್ತೀನಿ. ಈ ಬಂಗಾರಪ್ಪನವ್ರನ್ನ ತೆಗೆದು ವೀರಪ್ಪ ಮೊಯ್ಲಿಯವ್ರನ್ನ ಚೀಫ್ ಮಿನಿಸ್ಟರ್ ಮಾಡುವಾಗ ಇದೇ 334ನೇ ನಂಬರ್ ಕೊಠಡಿನಲ್ಲಿ ಮೀಟಿಂಗ್ ನಡೀತಾ ಇರ್ತದೆ, ಕಾಂಗ್ರೆಸ್ ಶಾಸಕಾಂಗ ಸಭೆ. ವರಿಷ್ಠರುಗಳು ದೆಹಲಿಯಿಂದ ಬಂದಿರ್ತಾರೆ. ಮೊಯ್ಲಿಯವರು ಹಿಂದ್ಗಡೆ 2ನೇ ಗೇಟ್ ಇದೆ, 2 ಗೇಟ್ ಇದೆ ಅಲ್ರಿ, 2 ಡೋರ್ ಇದೆ, 2ನೇ ಡೋರಲ್ಲಿ ಇರ್ತಾರೆ. 3 ಲಕೋಟೆ ತಂದಿರ್ತಾರೆ. ಅಲ್ಲಿ ಮೊಯ್ಲಿಯವ್ರಿಗೆ ಒಳಕ್ಕೆ ಹೋಗಿಬಿಡ್ತಾ ಇಲ್ಲ. 3 ಲಕೋಟೆನಲ್ಲಿ ಏನಿತ್ತೋ ಗೊತ್ತಿಲ್ಲ. 1 ಲಕೋಟೆ ತೆಗೆದಾಗ ವೀರಪ್ಪ ಮೊಯ್ಲಿ ಅಂದಾಗ ಅವಾಗ ಜಾಗ ಬಿಡ್ತಾರೆ ವೀರಪ್ಪ ಮೊಯ್ಲಿ ಸಾಹೇಬ್ರು. ಕೇಳಿ ಅವ್ರಿಗೆ ಅನುಭವ ಇರ್ತದೆ, ಇವತ್ತು ಕೂಡ ಅವರು ಜೀವಂತವಾಗಿದ್ದಾರೆ. ಇದು ನನಗೆ ಗೊತ್ತಿರ್ತಕ್ಕಂಥ ರಾಜಕಾರಣ. ಮತ್ತು ಅದೇ ಥರದ್ದು ನೀವು ರಾಜಕಾರಣಗಳು ಬೇಕಾದಷ್ಟು ನಡೆದೋಗಿದೆ. ಇವತ್ತು ಮನೆ SM ಕೃಷ್ಣ ಸಾಹೇಬರು ಮೊಯ್ಲಿಯರಾಗೋ ದಿವಸ ನಾನು ಚೀಫ್ ಮಿನಿಸ್ಟರ್ ಅಂತ ಅವ್ರು ಮಾದೇಶ್ವರ ಬೆಟ್ಟಕ್ಕೆ ಪೂಜೆಗೆ ಹೋಗ್ತಾರೆ. ವಾಪಸ್ ಬರೋ ಅಷ್ಟರಲ್ಲಿ ಮೊಯ್ಲಿಯವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಇದು ನನಗೆ ಗೊತ್ತಿರತಕ್ಕಂಥ ರಾಜಕಾರಣ. ವೈ ರಾಮಕೃಷ್ಣ ನಮ್ಮ ಮಾವ ಸರ್, ಫಸ್ಟು ಕಾಂಗ್ರೆಸ್ಸೇತರ ಸರ್ಕಾರ ರಾಜ್ಯದಲ್ಲಿ ಆಗ್ತದೆ. ನಮ್ಮ ತಂದೆಯವರು ಟಿ ನರಸೀಪುರ ಕ್ಷೇತ್ರದಲ್ಲಿ ಸೋತಿದ್ದಾರೆ. ಅವರು ಕ್ಯಾಂಡಿಡೇಟ್ ಆಗಿ ಸೋತಿದ್ದಾರೆ. ಬೆಂಗಳೂರಲ್ಲಿ ವೈ ರಾಮಕೃಷ್ಣ ಅಂತೇಳಿ ನಮ್ಮ ಸೋದರತ್ತೆ ಮತ್ತು ಮಾವ ಅವರು ಸ್ಟ್ರೈಟ್ ಅವ್ರ ಮನೆಗೆ ಬಂದ್ವಿ. ಇನ್ನೂ ಕೂಡ ದಳದಲ್ಲಿ ಯಾರು ಚೀಫ್ ಮಿನಿಸ್ಟರ್ ಅಂತ ಆಗಿಲ್ಲ, ಎಲ್ಲರೂ ಕೂಡ ದೇವೇಗೌಡರು ಆಗ್ತಾರೆ, ಬಂಗಾರಪ್ಪ ಆಗ್ತಾರೆ. ಅವತ್ತು ಕ್ರಾಂತಿರಂಗ BJP ಎಲ್ಲ ಒಗ್ಗಟ್ಟಾಗಿತ್ತು. ಅವ್ರು ಆಗ್ತಾರೆ ಇವ್ರು ಆಗ್ತಾರೆ ಅಂದರು. ನಮ್ಮ ಮಾವ ವೈ ರಾಮಕೃಷ್ಣ ಅವರು ಎಲ್ಲರೂ ಕುಳ್ತಿದ್ವಿ, ನಮ್ಮ ತಂದೆ ಸಮೇತ ಭಾಳ ಜನ ದೊಡ್ಡ ದೊಡ್ಡ ಲೀಡ್ರು ಕುಳ್ತಿದ್ದೀವಿ. ನಮ್ಮ ಮಾವ ಒಂದು ಮಾತು ಹೇಳ್ತಾರೆ, ನನಗನ್ಸುತ್ತೆ ರಾಮಕೃಷ್ಣ ಹೆಗಡೆಯವ್ರು ಹಾಕ್ತಾರೆ ಅಂತೇಳಿ ಹೇಳ್ತಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ರಾಮಕೃಷ್ಣ ಹೆಗಡೆಯವ್ರಿಗೆ ಗೊತ್ತಿರಲ್ಲ, ಅವ್ರು ಮಂಗಳೂರಿಂದ ಸಿರ್ಸಿಗೆಲ್ಲೋ ಬರ್ತಾ ಇರ್ತಾರೆ ಅವತ್ತು. ಇಲ್ಲಿ CLP ಸಭೆ ಬೆಂಗಳೂರಲ್ಲಿ ನಡೀತಾ ಇರುತ್ತೆ. ಅವತ್ತು ನಾನು ಅದಕ್ಕೆ ಸಾಕ್ಷಿ. ಸರ್, ನೀವು ಬಹಳ ಒಳ್ಳೆಯ ಉದಾಹರಣೆಗಳನ್ನು ಕೊಟ್ರಿ. ಆದರೆ ಆವತ್ತಿನ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ಬದಲಾವಣೆ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಏನೂ ಬದಲಾವಣೆ ಆಗಿಲ್ಲ ಸರ್. ರಾಜಕಾರಣ ನನಗೆ ಬುದ್ಧಿ ಬಂದಾಗಿಂದ ನಾನು ಸುಮ್ಮನೆ ಅನಾಲಿಸಿಸ್, ನನಗೂ ನನ್ನ ಚಿಂತನೆ ಎಲ್ಲ ಬರೀ ಅಲ್ಲಿಗೆ ಹೋಗ್ತಿರುತ್ತೆ. ಎವ್ರಿ 52ನೇ ಇಸ್ವಿಯಿಂದ ಇವತ್ತವರೆಗೂ 1 ವರ್ಷ 2 ವರ್ಷ ಹೆಚ್ಚು ಕಡಿಮೆ ಇರೋದು, ಪ್ರತಿ 10 ವರ್ಷಕ್ಕೂ ಒಂದೊಂದು ರಾಜಕಾರಣ ಬದಲಾವಣೆ ಆಗಿದೆ. ಅಂದರೆ ವ್ಯಕ್ತಿಗಳು ಬದಲಾವಣೆ ಆಗಿರ್ಬೋದು, ರಾಜಕಾರಣ ಎಲ್ಲೂ ಬದಲಾವಣೆ ಆಗಿಲ್ಲ. ಸೊ ಹಾಗಾಗಿ ನೀವೇನು ಹೇಳ್ತೀರಿ ಇವೆಲ್ಲ ಬದಲಾವಣೆಗಳು ಅಂತಂದರೆ, ಈ ಬದಲಾವಣೆ ಅಂತ ಹೇಗೆ ಅಂತ ಹೇಳಿದ್ರೆ, ದೇವರಾಜ ಅರಸು ಬಿಟ್ಟಾಗ ಗುಂಡ್ರಾಯರ್ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ ಹೌದು, ನೋಬಡಿಗೆ ನೋಸ್ ಇದು. ಆದರೆ ಗುಂಡ್ರಾಯರ್ ಚೀಫ್ ಮಿನಿಸ್ಟರ್ ಆಗಿಬಿಡ್ತಾರೆ. ಸೊ ಇವೆಲ್ಲ ಕೂಡ ಅಲ್ಲ ಸರ್, ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸೋದಾದರೆ DV ಸದಾನಂದಗೌಡರು CM ಆಗ್ತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಅವರಾದರು ನಾನು ಭಾಳ ಲೇಟೆಸ್ಟ್ ಎಕ್ಸಾಂಪಲ್ ಅಂತ ಕೊಡೋದಾದರೆ, ನಾನು ಯಾಕೆ ಇತ್ತೀಚೆಗೆ ಬೆಳವಣಿಗೆಗಳನ್ನ ನನಗೆ ಹೇಳಿದೆ ಮತ್ತು ಬದಲಾವಣೆ ಆಗಿಲ್ವಾ ಅಂತ ಹೇಳಿದೆ ಅಂದರೆ, ಈಗ ದುಡ್ಡು, ಜಾತಿ, ಅವಾಗ ನೀವು ಹೇಳಿದ್ರಿ ಲಕೋಟೆ ಸಿಸ್ಟಮ್ ಅಂತ. ಈಗ ಮಾತಾಡಿದ್ರೆ ಏನು ಹೇಳ್ತಾರೆ, ಶಾಸಕರು ಯಾರಿಗೆ ಹೆಚ್ಚು ಬೆಂಬಲವನ್ನು ಕೊಡ್ತಾರೆ ಅವರಾಗಲಿ ಅಂತಾರೆ. ಅದರ್ಥ ಪರೋಕ್ಷವಾಗಿ ಹೈಕಮಾಂಡ್ಗೆ ನೀವು ಮಾಡಬೇಡಿ. ಲಕೋಟೆ ಸಿಸ್ಟಮ್ ಅಲ್ಲ ಸರ್. ನಮ್ಮ ಯತ್ನಾಳ್ ಅವರೊಂದು ಸ್ಟೇಟ್ಮೆಂಟ್ ಹೇಳಿದ್ರಲ್ಲ, ಇಷ್ಟು ಬಡ್ಜೆಟ್ ಇದ್ದರೆ ನೀವು ಮುಖ್ಯಮಂತ್ರಿ ಅಂದರೆ ಅದು ಒಬ್ಬರೇ ಹಾಕ್ಬೇಕಂತಿಲ್ಲ, ಅದು ದಟ್ ಇಸ್ ಎ ಪೂಲ್. ಎಲ್ಲರೂ ಅದನ್ನು ಹಣವನ್ನು ಹಾಕಿ ಅಧಿಕಾರಗಳನ್ನು ಹಂಚಿಕೆ ಮಾಡ್ಕೊಳ್ಳೋವಂಥದ್ದು. ಸೊ ಹಾಗಾಗಿ ಪ್ರತಿ ಇದರಲ್ಲಿ ಈಗಿನ ಇದಕ್ಕೆ ಸದ್ಯಕ್ಕೆ ಏನು ವ್ಯವಸ್ಥೆ ಅಂದ ಕಳೆದ 12 ವರ್ಷಗಳಿಂದ ನೀವು ನೋಡ್ತಾ ಇದ್ದೀರಿ. ಇದೇ ಬದಲಾವಣೆ ಆಗುತ್ತೆ, ಇದು ಕೂಡ ಇರೋದಿಲ್ಲ. ಜಾತಿ ರಾಜಕಾರಣ ನಡೆದಿದೆ, ಧರ್ಮದ ರಾಜಕಾರಣ ನಡೆದಿದೆ, ಪಕ್ಷದ ರಾಜಕಾರಣ ನಡೆದಿದೆ, ಎಲ್ಲ ನಡೆದಿದೆ ಸರ್. ಕರ್ನಾಟಕದಲ್ಲಿ ಇಲ್ಲಿವರೆಗೆ ಬ್ರಾಹ್ಮಣರು ಮುಖ್ಯಮಂತ್ರಿ ಆಗಿದ್ದಾರೆ, 1 ಅಲ್ಲ 2 ಸಲ. ಕಡಿಮೆ ಜನಸಂಖ್ಯೆ ಇದ್ದರು. ಮತ್ತು ಇನ್ನು ಲಿಂಗಾಯತರು ಮತ್ತು ಒಕ್ಕಲಿಗರಂತೂ ಕೇಳೋಂಗಿಲ್ಲ. ಅವ್ರದ್ದೊಂದು ಮೊದಲಿಂದಲೂ ಕೂಡ ರಾಜಕೀಯವಾಗಿ ಪ್ರಾಬಲ್ಯವನ್ನು ಸಾಧಿಸ್ತಿದ್ದಾರೆ. ಮುಖ್ಯಮಂತ್ರಿ ಹುದ್ದೆಯಿಂದ ಹಿಡಿದು ನೀವು ಗ್ರಾಮ ಪಂಚಾಯಿತಿವರೆಗೆ ಅವರು ಸತತವಾಗಿ ರಾಜಕಾರಣದ ಮೇಲೆ ಪ್ರಭಾವವನ್ನು ಹಿಡಿತವನ್ನು ಸಾಧಿಸ್ಕೊಂಡೇ ಬಂದಿದ್ದಾರೆ. ಅದು ಬಿಟ್ಟರೆ ಹಿಂದುಳಿದವ್ರ ಪೈಕಿ ದೇವರಾಜ ಅರಸುವರಿಂದ ಹಿಡಿದು ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಧರಮ್ ಸಿಂಗು, ಈಗ ಸಿದ್ದರಾಮಯ್ಯವರೆಗೆ ಆಗಿದೆ. ಅಲ್ಪಸಂಖ್ಯಾತರು ಮತ್ತು ದಲಿತರು ಸದ್ಯಕ್ಕೆ ಆಗದಿರುವಂತಹ 2 ಪ್ರಮುಖ ಸಮುದಾಯಗಳು. ಈಗ ಸದ್ಯಕ್ಕೆ ಚರ್ಚೆ ಆಗ್ತಿರೋದು ದಲಿತರು ಅಂಥದ್ದೊಂದು, ದಲಿತರಿಗೆ ಅವಕಾಶ ಸಿಗುತ್ತಾ. ಮತ್ತು ಈಗಿರುವಂಥ ನೋಡಿ ಅಂದರೆ SC ಮಹದೇವಪ್ಪ, ಡಾಕ್ಟರ್ G ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ, ಸ್ವಲ್ಪ ಅವ್ರಿಗೆ ಸೀನಿಯಾರಿಟಿ ಇದೆ. ಇನ್ನೊಂದು ನೀವು ಹೇಳ್ದಂಗೆ ಬೇರೆ ಬೇರೆ ರಾಜಕೀಯವಾಗಿ ಬೇರೆ ಬೇರೆ ರೀತಿಯ ಶಕ್ತಿಗಳಿದ್ದಾವೆ ಅನ್ನುವಂಥ ವ್ಯಾಖ್ಯಾನಗಳು ಆಗ್ತಿದ್ದಾವೆ. ಆ ದೃಷ್ಟಿಯಿಂದ ಈ ಬಾರಿ ಆದರೂ
ಈ ಸಲವಾದರೂ ಅಥವಾ 2028ಕ್ಕಾದರೂ ದಲಿತರು ಓಕೆ ನಮಗೂ ಏನೋ ಒಂದು ಸಿಗ್ತಿದೆ, ಈ ರಾಜ್ಯದಲ್ಲಿ ಇಷ್ಟು ವರ್ಷ ನಾವು ಬೇರೆಯವ್ರಿಗೆ ಓಟ್ ಹಾಕ್ಕೊಂಡು ಬಂದಿದ್ದೀವಿ, ಈಗ ನಮಗೆ ಅಧಿಕಾರ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಬೋದಾ? ಇಲ್ಲ ಸರ್, ಅದು ಖಂಡಿತ ಸಾಧ್ಯ ಇಲ್ಲ. ಎರಡು ಇನ್ಸಿಡೆನ್ಸಲ್ಲಿ ನಾನು ಮೈಸೂರು ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷನಾಗಿ 2004ಕ್ಕೆ ಹೋದೆ. 2015 ಈಗ 10 ವರ್ಷದಲ್ಲೂ ಕೂಡ ನಾನೇ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡಿದೆ. ನನ್ನ ಕಣ್ಣ ಮುಂದೆ ಭಾಳ ಹತ್ತಿರದಲ್ಲಿ ರಾಜಕಾರಣ ನೋಡ್ತಾ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ತಪ್ಪೋಯ್ತು. ಅದಕ್ಕೆ ನಾನು ಭಾಳ ಹತ್ತಿರದಲ್ಲಿ ಗೊತ್ತು, ಬಟ್ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕಾಗಲ್ಲ. ಇನ್ನೊಂದು 10 ವರ್ಷ ಆದಮೇಲೆ ನಾನು ಹೇಳಬೇಕಾಗ್ತದೆ, ಈಗ ಹಾಕಕ್ಕೆ ಬರಲ್ಲ. ಅವತ್ತು ಏನು ರಾಜಕಾರಣ ನಡೀತು ನಾನೇ ಸಾಕ್ಷಿಭೂತೆ ಅದಕ್ಕೆ. ಸೊ ಖರ್ಗೆ ಅವ್ರಿಗೆ ಒಂದ್ಸಲ ಅಲ್ಲ ಸರ್, ಅದು ಬೇರೆ. ನಾನು ಇದನ್ನು ಹೇಳ್ತಾ ಇದ್ದೀನಿ 2004ರಲ್ಲಿ ಒಂದ್ಸಲ, 8ರ ವಿಚಾರ ಹೇಳ್ತಾ ಇದ್ದೀನಿ. ಯಾಕೆಂದರೆ 2004ರಲ್ಲಿ ನಮಗೆ ಎಸ್.ಎಂ. ಕೃಷ್ಣ ಅವರು ಇದಾಯ್ತಲ್ಲ, ಅವರು ಸೋತ ನಂತರ ಇದನ್ನು ಅಲ್ಲಿ ಖರ್ಗೆ ಸಾಹೇಬ್ರಿಗೆ ದೊಡ್ಡ ಅವಕಾಶ ಇತ್ತು. ಆದರೆ ಅವತ್ತಿಗೆ ದಳದವರು ನಮಗೆ ಸಹಕಾರ ಕೊಡಲಿಲ್ಲ. ಅವರು ಚುನಾವಣೆ ರಿಸಲ್ಟ್ಗೆ ಮುಂಚೆನೇ ಧರ್ಮಸಿಂಗ್ ಅವ್ರನ್ನ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ರು. ನಾನು ಎಷ್ಟೋ ಸಾರಿ ಭಾಳ ಮುಂದೆ ಮಾತಾಡ್ಬಿಟ್ಟಿರ್ತೀನಿ, ಅದು ಎಷ್ಟೋ ದಿವಸ ಆದಮೇಲೆ ಅದು ಯೂಟ್ಯೂಬ್ಗಳಲ್ಲಿ ಇಲ್ಲಿ ನ್ಯೂಸ್ಗಳಲ್ಲಿ ಇವತ್ತು ರಾಜಕೀಯ ವಿಶ್ಲೇಷಣೆಗಳಲ್ಲಿ ಬರ್ತಾ ಇರುತ್ತೆ. ಅವತ್ತು ಚುನಾವಣೆಗೆ ಮುಂಚೆನೇ ಗೊತ್ತಾಗ್ಬಿಡ್ತದೆ ಅದು. ಇವರು ಸರ್, ಇವನ್ ಸೋನಿಯಾ ಗಾಂಧಿ ಮೇಡಮ್ ಅವರು ಎಸ್.ಎಂ. ಕೃಷ್ಣ ಅವ್ರು ಭೇಟಿ ಮಾಡ್ಕೊಂಡು ಬಂದಾಗ ಕೆಳಗಡೆ ಕಾರಲ್ಲಿ ನಾನು, ಹಿಂದಿನ DCM ಡಿ.ಕೆ. ಶಿವಕುಮಾರ್ ಅವರು, ಎಸ್.ಟಿ. ಸೋಮಶೇಖರ್ ಅವರು, 3 ಜನ ಧರ್ಮಸೇನ, ನಾನು 3 ಜನ ಎಸ್.ಎಂ. ಕೃಷ್ಣ ಅವ್ರ ಮನೆ ಅವತ್ತು ಅನುಗ್ರಹದಲ್ಲಿದ್ದರು. ಹೋದ್ವಿ. ಸೊ ಅಲ್ಲಿ ಹೋದಾಗ ಅವತ್ತಿನ ಪರಿಸ್ಥಿತಿನಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ನೀವೆಲ್ಲ ಇಲ್ಲೇ ಇರ್ರಿ, ಅವ್ರು ಸಾಹೇಬ್ರು ಲೇಟಾಗಿ ಬಂದಿದ್ದಾರೆ ಅಂಥೇಳಿ ಸ್ವಲ್ಪ ಟೈಮ್ ಆಗಿತ್ತು, ರಾತ್ರಿ ಆಗೋಗಿತ್ತು. ಆ ಸಂದರ್ಭದಲ್ಲಿ ಅವ್ರು ಮೇಲೆ ಹೋಗಿ ಬರ್ತಿದ್ದಂಗೆ ನಡಿಯಪ್ಪ ಅಂತ ಏನಂತ ಕೇಳಿದ್ವಿ ನಾನು, ಎಸ್.ಟಿ. ಸೋಮಶೇಖರ್ ಅವರು. ಇಲ್ಲ ಮೇಡಮ್, ಅವರು ದೇವೇಗೌಡರು ಒಪ್ತಾ ಇಲ್ಲ, ನೀವು ರಾಜೀನಾಮೆ ಕೊಡಿ ಅಂತ ಹೇಳಿ ತೀರ್ಮಾನ ಆಗಿತ್ತದು. ಸೊ ಅದು ಬೆಳಗ್ಗೆ ಆ್ಯಸ್ ಯೂಶುವಲ್ ತೀರ್ಮಾನ ಆಗಿತ್ತು, ಅದ್ರ ಪ್ರಕಾರ ರಾಜೀನಾಮೆ ಕೊಟ್ಟರು. ಅವತ್ತಿಗೆ ಅಷ್ಟೊತ್ತಿಗಾಗಲೇ ಧರ್ಮಸಿಂಗ್ ಅವ್ರು ಫಿಕ್ಸ್ ಆಗಿಬಿಟ್ಟಿದ್ರು. ಅವತ್ತು ದೊಡ್ಡ ಅವಕಾಶ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ತಪ್ಪೋಗ್ತು ಅದು ನನಗೆ. ಯಾಕೆಂದರೆ ಅವತ್ತು ರಾತ್ರಿ ಎಸ್.ಎಂ. ಕೃಷ್ಣ ಸಾಹೇಬ್ರ ಮನೇಲಿ ಕಾರಲ್ಲಿ ಕುಳ್ತಿದ್ವಿ, ನಾನು ಎಸ್.ಟಿ. ಸೋಮಶೇಖರ್ ಹಿಂದೆ, ಮೊನ್ನೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಮಂತ್ರಿ ಕಾರುಗಳದು, ಡ್ರೈವರ್ ಅವರಿಬ್ಬರು ಮುಂದೆ ಇದ್ದರು. ಇದು ನನಗೆ ಗೊತ್ತಿರ್ತಕ್ಕಂಥದ್ದು. 2ನೇ ಬಾರಿಗೆ 2008ರಲ್ಲಿ. ಸೊ ಅದು ತಮಗೆಲ್ಲ ಗೊತ್ತಿರುವ ಹಾಗೆ ಅದು ನಡೆದಂಥ ರಾಜಕಾರಣನೇ ಬೇರೆ. ಹಾಗಾಗಿ ಮತ್ತು ಪರಮೇಶ್ವರ್ ಸಾಹೇಬ್ರದ್ದು ನಮಗೆ ಮುಂದೆ ನಾನು ಹೋಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ 2013 ಚುನಾವಣೆ ಆದ 2-3 ತಿಂಗಳಿಗೆ ನಾನು MLC ಆದೆ. ಸೊ ಈ ಕಾರಣಗಳಿಂದ ಏನಾಗ್ತದೆ ಸರ್, ಇನ್ನೆಲ್ಲ ಅದೃಷ್ಟದ ಮೇಲೆ ನಾವು ಆಗಬೇಕು, ದಲಿತರು ಏನಾರು ಆಗಬೇಕಂದ್ರೆ. ಈ 2 ದೊಡ್ಡ ಅವಕಾಶಗಳು ಮ್ಯಾಂಡೇಟ್ ಸಿಕ್ಕದಂಥ ಇದು ಸಮ್ಮಿಶ್ರ ಸರ್ಕಾರ ರಚನೆ ಆಗ್ತಾಯಿದೆ. ದಲಿತ ವಿಚಾರ ಹೇಳಿದ್ರೆ ಯಾರನ್ನೂ ಕೂಡ ಚಕಾರ ಎತ್ತದೆ ಅಂತ ಸಂದರ್ಭಗಳು ನಮಗೆ ಕಳೆದೋಗ್ಬಿಡ್ತು. ದಲಿತರ ಅಂದರೆ ಪರಿಶಿಷ್ಟ ಜಾತಿಯವರ ಅವಕಾಶಗಳು ಬಹಳ ಹಸಿಯಾಗಿ ನಮ್ಮ ಕಣ್ಣು ಮುಂದೆ ತಪ್ಪೋಗ್ಬಿಡ್ತು. ಈಗ ಬೇರೆಯವ್ರದ್ದೆಲ್ಲ ಏನು ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರೆ ಆಗ್ಬಿಡ್ತಾರೆ, ಹೈಕಮಾಂಡ್ ಹೇಳಿದ್ರೆ ಆಗ್ತಾರೆ. ಆಗಲ್ಲ ಸರ್. ಇವತ್ತು ಯಾವಾಗ ನಿಮಗೆ ಭಾಳ ನೀವು ಖಚಿತವಾಗಿ ಆಗೋದಿಲ್ಲ ಅಂತೇಳಿ ವಾದ ಮಾಡ್ತಿದ್ರಿ. ನಾನು ಆ ದೃಷ್ಟಿಯಿಂದ ಕೇಳ್ತೀನಿ, ಯಾವ ಕಾರಣಗಳಿಗೋಸ್ಕರ ಆಗಲ್ಲ ಅಂತ ಸರ್? ಇವತ್ತಿನ ನ್ಯೂಸ್ ಈ ಗಳಿಗೆಯಲ್ಲಿ ನೀವೇನು ಮಾತಾಡ್ತಾ ಇದ್ದೀರಿ. ನೆನ್ನೆ ಪಬ್ಲಿಕ್ ಟಿವಿನಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ದಾರೆ, ನಾನು ನೆಕ್ಸ್ಟ್ ಚುನಾವಣೆಗೂ ನಿಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ಜಾಗ ಖಾಲಿ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಬರಲ್ಲ. ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸೈಕಲ್ ಥರ, ಮುಂದ್ಗಡೆ ಒಂದು ಚಕ್ರ, ಹಿಂದ್ಗಡೆ ಒಂದು ಚಕ್ರ. ನೀವು ಒಂದು ಚಕ್ರದಲ್ಲಿ ಸೈಕಲ್ ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲ ನನಗೆ ಗೊತ್ತಿರುವಾಗ. ನೀವು 2 ಚಕ್ರ ಇದ್ದರೆ ಮಾತ್ರ ಸೈಕಲ್ಲು ಆಗುತ್ತೆ, ನೀವು ಮುಂದಕ್ಕೆ ಹೋಗ್ತೀರಿ. 1 ಚಕ್ರ ಅಂದರೆ ಸರ್ಕಸ್ ಆಗುತ್ತದು. ಅವನು ಸರ್ಕಸ್ ಮಾಡೋನು ಸೈಕಲ್ ಹೊಡಿಬೋದ ಹೊರತು ನಾರ್ಮಲ್ ನಿಮ್ಮಂಥವ್ರು ಅದರಲ್ಲೂ ರಾಜಕಾರಣಿಗಳು ಸೈಕಲ್ ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಮ್ಮ ಇದೇ ಆ ಪರಿಸ್ಥಿತಿಗಳು ಆಗಿರ್ತದೆ. ಹಾಗಾಗಿ ಅವಕಾಶಗಳು ಅಷ್ಟು ಸುಲಭ ಅಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬರು 13 ನೆಕ್ಸ್ಟ್ ಚುನಾವಣೆಗೂ ನಾನೇ ಮುಖ್ಯಮಂತ್ರಿ ನೆಕ್ಸ್ಟ್ ದಲಿತರು ಅಂತ ಹೇಳ್ಬೋದಾಗಿತ್ತು ಇವತ್ತು ಅವರು. ನಾನು ಅವ್ರು ಹೇಳಬೇಕು ಅಂತ ನಾನು ಹೇಳಲ್ಲ, ಅದು ರಾಜಕಾರಣ. ಯಾಕೆಂದರೆ ಒಬ್ಬ ನಾಯಕನನ್ನು ನಂಬಿಕೊಂಡು ಶಾಸಕರುಗಳು ಇರ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಡೆ ಶಾಸಕರು ಹೇಳಬೇಕು, ಇಲ್ಲಿ ಆಮೇಲೆ ಅದನ್ನು ಇವರು. ನನ್ನ ಪ್ರಶ್ನೆ ಇರೋದು ಯಾಕೆ ನಿಮಗೆ ಹಿಂಜರಿಕೆ ಅಂತ? ಇಲ್ಲ, ಖಂಡಿತ ಇಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ನಾನು ಯಾವ ಆಕಾಂಕ್ಷೆನಲ್ಲಿ ಒಬ್ಬ ದಲಿತನಾಗಿ ಆ ವರ್ಗದಲ್ಲಿ ಹುಟ್ಟಿ. ಮತ್ತೆ ನೀವು ಹಿಂಗೂ ಕೇಳ್ಬೋದಿತ್ತಲ್ಲ, ಹೌದ್ರಿ ದಲಿತರು ನಾವು 75 ವರ್ಷ ಕಾಂಗ್ರೆಸ್ ಓಟ್ ಹಾಕಿದ್ದೀವಿ, ಕಾಂಗ್ರೆಸ್ ಪಕ್ಷ ನಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ರೀತಿಯೂ ಮಾತಾಡ್ಬೋದಿತ್ತು. ನಿಮ್ಗೊಂದು ಮಾತು ಹೇಳ ಸರ್, ಪ್ಲೀಸ್ ಸರ್. ಈ ಎಸ್.ಎಂ. ಕೃಷ್ಣ ಅವರು ಕ್ಯಾಬಿನೆಟ್ನವರು ಮುಖ್ಯಮಂತ್ರಿಗಳಾಗಿ ಮಾಡ್ತಾರೆ.
ಈ ರಾಜ್ಯದಲ್ಲಿ ಅತಿ ಹೆಚ್ಚಿನ ಮತದಾರರು ಇರ್ತಕ್ಕಂಥವ್ರು ಎಡಗೈನವರು, ಮಾದಿಗರು, ಆದಿಜಾಂಬವರು, ನಾವು. ಇಲ್ಲಿ ಏನಾಗ್ಬಿಡ್ತಿದೆ, ಕ್ಯಾಬಿನೆಟ್ ಸಚಿವರು ಇರೋದಿಲ್ಲ ನಮ್ಮ ಜನಾಂಗದವರು. ಆವಾಗ SM ಕೃಷ್ಣ ಅವ್ರ ಹತ್ರ ನಮ್ಮ ಜನಾಂಗದ ಅಂದಿನ ಮುಖಂಡರುಗಳೆಲ್ಲ ಇದೇ ಥರ SC ಡಿಪಾರ್ಟ್ಮೆಂಟ್ನವರೇ, ಬೇರೆ ಇರಲ್ಲ. ನಾನೇನು ಇವತ್ತು ರಾಜ್ಯ ಅಧ್ಯಕ್ಷರಿಂದ ಆ ಡಿಪಾರ್ಟ್ಮೆಂಟ್ನವರು ಹೋಗ್ತಾರೆ ಕೃಷ್ಣಾಗೆ. SM ಕೃಷ್ಣ ಸಾಹೇಬರು ಚೆನ್ನಾಗಿ ಬೈದು ಕಳಿಸ್ತಾರೆ ನಮ್ಮ SC ಡಿಪಾರ್ಟ್ಮೆಂಟಿನ ಪದಾಧಿಕಾರಿಗಳಿಗೆ, ಮುಖಂಡರಿಗೆ. ಅಲ್ಲೋಗಿ ನೋಡೋಗ್ರಿ, 3 ಜನ ಮುಖ್ಯಮಂತ್ರಿ ಕ್ಯೂ ನಿಂತವ್ರೆ, ನಿಮ್ಮಲ್ಲಿ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರ್ ಮಾಡ್ಕೊಳ್ಳೋನ್ನ ಗೆಲ್ಸ್ಕೊಂಡಿಲ್ಲ ಅಂದರೆ ಅದು ನನ್ನ ತಪ್ಪ, ಹೋಗ್ರಿ ಕ್ಯಾಬಿನೆಟ್ ಮಿನಿಸ್ಟ್ರ್ ಮಾಡ್ಕೊಂಬನ್ನಿ ಅಂತೇಳಿ ಹೇಳ್ತಾರೆ. ಆವಾಗ ಏನಾಗ್ತದೆ, ಇವರೆಲ್ಲ ಹೋಗಿ ಕೇಳಿದ್ರಲ್ಲ, ಭಾಳ ಜನ ಸೋತಿರೋರಿಗೆ ಆಸೆ ಅವ್ರಿಗೆ, ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತೀನಿ, ಇವರಿಬ್ಬರು ಆಗಲ್ಲ ಅಂತೇಳಿ, ಅವತ್ತಿದ್ದಂಥ ಇಬ್ಬರು ಮಂತ್ರಿಗಳು ಆಗಲ್ಲ ಅಂತೇಳಿ. ಆದರೆ SM ಕೃಷ್ಣವರಲ್ಲಿ ಒಂದು ಬುದ್ಧಿವಂತಿಕೆ ಮಾಡ್ತಾರೆ, ಈ ಸ್ಟೇಟ್ ಮಿನಿಸ್ಟ್ರುಗಳನ್ನ ಕ್ಯಾಬಿನೆಟ್ ಮಾಡಿಬಿಡ್ತಾರೆ. ಸೊ ಇದು ಅವತ್ತು ನಡೆದಂಥ ಘಟನೆ. ಯಾಕೆ ನಾನು ಧೈರ್ಯವಾಗಿ ಇವೆಲ್ಲ ಹೇಳ್ತೀನಿ ಅಂತ ಹೇಳಿದ್ರೆ, ಸರ್, ಇವತ್ತು ನಾವು ದಲಿತರು ಏನು ಪರಿಶಿಷ್ಟ ಜಾತಿಯವರಿದ್ದೀವಿ, 36 ಕ್ಷೇತ್ರದಲ್ಲೂ ಸುತ್ತಿದ್ದೀನಿ, ಇವತ್ತು ಹೈಕಮಾಂಡ್ನವ್ರ ಜೊತೆ ಕೆಲಸ ಮಾಡಿದ್ದೀನಿ, ಎಲ್ಲೆಲ್ಲಿ ಏನೇನಿದೆ ರಾಜ್ಯದಲ್ಲಿ, ನಾನು 5 ಪಾರ್ಲಿಮೆಂಟು ಕೂಡ ನಾನು ಕೆಲಸ ಮಾಡಿದ್ದೀನಿ. ಸೊ ನನಗೆ ಈ ಜನಾಂಗದ ನಾಡಿ ಮಿಡಿತನೂ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಯಾವ ಒಬ್ಬ ನಾಯಕನಿಗೂ ಸ್ವಂತ ಬಲದ ಮೇಲೆ ಗೆಲ್ಲಕ್ಕಾಗಲ್ಲ ಸರ್, ಪರಿಶಿಷ್ಟ ಜಾತಿಯವನು. ಯಾವುದಾದ್ರು ಬೇರೆ ಬೇರೆ ಕಾರಣದಿಂದ. ಸರ್ ಈಗ ನೀವು ಬೇರೆ ಜನಾಂಗದವರು ಕೂಡ, ನಾನು ಯಾವುದೇ ಜನಾಂಗನಂತೇನು ಹೇಳ್ತಿಲ್ಲ, ಬೇರೆ ಜನಾಂಗದವ್ರು ಕೂಡ ಎಲ್ಲಿ ಅವ್ರವ್ರ ಜನಾಂಗದಿಂದ ಗೆಲ್ಲಕ್ಕೆ ಸಾಧ್ಯ? ಖಂಡಿತ ಆಗಲ್ಲ. ಪರಿಶಿಷ್ಟ ಜಾತಿಯವರು ಓಟ್ ಹಾಕ್ತಾ ಇದ್ರೆ ಕಾಂಗ್ರೆಸ್ ಸರ್ ಆಗಲ್ಲ. ನೋಡಿ, ಅಲ್ಲಲ್ಲ, ಒಂದು ನಿಮಿಷ. ಏನಾಗ್ತಿದೆ ಅಂತಂದರೆ, ಸರ್ ಈಗ ನಮಗೆ, ನಾನು ಕೂಡ 2 ಸರಿ ವಿಧಾನ ಪರಿಷತ್ ಸದಸ್ಯನಾಗಿದ್ದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಇವತ್ತು ಅದನ್ನು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿದ್ದೀನಿ. ನಾನು 2ನೇ ಸರಿ ಗೆದ್ದುಬಿಟ್ಟಿದ್ದೀನಿ 15ನೇ ಇಸ್ವಿನಲ್ಲಿ, 10 ವರ್ಷದಲ್ಲಿ. ಗೆದ್ದಾದಮೇಲೆ ಇದೇ ನಮ್ಮ ಇವರು ಮೀಡಿಯಾ ಆಲ್ ಇಂಡಿಯಾ ಇನ್ಚಾರ್ಜ್ ಇದ್ದರು, ನಮ್ಮ ಸುರ್ಜೇವಾಲಾ ಅವರು ಮಹಾರಾಷ್ಟ್ರದಲ್ಲಿ ಪ್ರಿಯಾಂಕಾ ಚತುರ್ವೇದಿ ಅಂತೇಳಿ ಇಬ್ಬರು ನನಗೆ ಮೀಟ್ ಮಾಡಲೇಬೇಕು ಅಂತೇಳಿ, ಪ್ರೊಫೆಸರ್ ರಾಧಾಕೃಷ್ಣ ಇಸ್ಮೈಲ್ ಪ್ರೊಫೆಸರ್ ಅವರು ಶೇಷಾದ್ರಿಪುರಂ ಕಾಲೇಜಲ್ಲಿ, ಅವರು ನನ್ನನ್ನು ನೀನು ಇರಲೇಬೇಕಪ್ಪ, ನಿನ್ನ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಇದೆ, ನೀನು ನನ್ನ ಜೊತೆಯಲ್ಲಿ ನೀನು ಅಲ್ಲಿ ಮೀಟ್ ಮಾಡಬೇಕು ಅಂತ ಹೇಳಿದ್ರು. ಅವತ್ತೇನೋ ಹಬ್ಬ, ನಮ್ಮ ಡ್ರೈವರ್ಗಳಿಲ್ಲ, ಯಾರೂ ಇಲ್ಲ, ನಾನೇ ಬಂದೆ ಕಾಂಗ್ರೆಸ್ ಆಫೀಸ್ಗೆ. ಅವತ್ತು ಮೇ ಬಿ ಶಿವರಾತ್ರಿ ಹಬ್ಬ ಏನೋ ಇರಬೇಕು. ಇವತ್ತಿಗೆ 15 ವರ್ಷದಲ್ಲಿ ತೆಗೆದು 10 ವರ್ಷದಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಸರ್, ಇದೇ ಸುರ್ಜೇವಾಲಾ ಸಾಹೇಬ್ರು ಕೇಳಿದ್ರು, ನರಸೀಪುರಕ್ಕೆ ಮಸ್ಟ್ ಗೋ ಅಂಡ್ ಗೆಟ್ ರೆಡಿ ಫಾರ್ ಕಂಟೆಸ್ಟ್ ಅಂತ ಹೇಳಿದ್ರು. ಮೇಡಮ್ ವಾಂಟ್ಸ್ ಕಂಟೆಸ್ಟಿವ್ ಅಂತ ಹೇಳಿದ್ರು. ಇವತ್ತು ನಾನು ಹೇಳ್ತೀನಿ, ಇವತ್ತು ನನ್ನ ಪರಿಸ್ಥಿತಿ ಏನಿದೆ ಸರ್, ಹೈಕಮಾಂಡ್ ನನ್ನ ಗುರುತಿಸು, ಆದರೆ ನನಗೆ ವಿತೌಟ್ ಸಿದ್ದರಾಮಯ್ಯ ಸಾಹೇಬರು ವರ್ಡ್ಸ್ ನಾನು ನಿಲ್ಲಕ್ಕಾಗಲ್ಲ ಸರ್. ನನ್ನ ಹತ್ರ ದುಡ್ಡೂ ಇಲ್ಲ, ನನ್ನ ಹತ್ರ ಇನ್ನೊಬ್ಬರ ಶಕ್ತಿ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವತ್ತು ನನ್ನ ಪರಿಸ್ಥಿತಿ ಏನಾಗಿದೆ. ಸಿಟ್ಟಿಂಗ್ MLC ಸೀಟ್ ತಪ್ಪಿಸ್ಕೊಂಡ್ಬಿಟ್ಟೆ ನಾನು ಇವತ್ತು ಗೆದ್ದಿದ್ರೆ ನಾನು ದಲಿತರಲ್ಲಿ ನಾನು ಮುಖ್ಯಮಂತ್ರಿ ಆಗೋದು ಬೇಡ, ನಾನು ಮಂತ್ರಿ ಆಗ್ತಿದ್ದೆ. ನನ್ನ ಮಂತ್ರಿ ಕ್ಲೈಮ್ ಮಾಡಬೇಕಾಗತ್ತೆ ಅಂತಲೇ ತಪ್ಪಿಸ್ಬಿಡ್ತಾರೆ. ಅದಕ್ಕೆ ನಾನೇ ಉದಾಹರಣೆ. ಸೊ ಹಾಗಾಗಿ ಇಂಥದ್ದೆಲ್ಲ ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ. ನಮ್ಮಲ್ಲಿ ಆ ಮುಂದಾಲೋಚನೆಗಳಿಲ್ಲ. ಯಾರಿಗೆ ಕೊಟ್ಟರೆ ಅವನು ಮಂತ್ರಿ ಆಗ್ತಾನೆ, ಯಾರಿಗೆ ಅವಕಾಶ ಹೇಗಿರುತ್ತೆ ಅಂತೇಳಿ. ಅದೇ ಬೇರೆ ವರ್ಗಗಳಲ್ಲಿ ಆ ಚಿಂತನೆಗಳಿದೆ. ಆ ಚಿಂತನೆ ಎಲ್ಲಿವರೆಗೆ. ಈಗ ನಿಮ್ಮ ಪ್ರಕಾರ ನಾನು ಹಿಂಗೆ ಗ್ರಹಿಸ್ಬೋದಾ, ಏನಂದರೆ ನಾಯಕರಲ್ಲಿ ಒಗ್ಗಟ್ಟಿರ್ಬೋದು, ಬಿಕಾಸ್ ಅವ್ರದ್ದೇನೋ ಬೇರೆ ಬೇರೆ ಅಜೆಂಡಾ ಇರ್ತವೆ, ಆದರೆ ನಮ್ಮ ಸಮುದಾಯದ ಕೆಳ ಹಂತದಲ್ಲಿ ಅಥವಾ ಜನರಲ್ಲಿ, ಜನಸಾಮಾನ್ಯರಲ್ಲಿ, ವೋಟರ್ಸಲ್ಲಿ ಒಗ್ಗಟ್ಟಿಲ್ಲ ಅಂತನಾ? ಸರ್, ವೋಟರ್ಸು ಅವರು ಯಾವತ್ತು ಮತದಾರನಿಗೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಅವನು ವೈಯಕ್ತಿಕವಾಗಿ ಅವನ ಆಸೆ ಆಕಾಂಕ್ಷೆ, ಅವನ ಕುಟುಂಬ, ಇದನ್ನು ಅವನು ಯಾವುದೇ ಮತದಾರ ಆಗಲಿ, ಯಾವುದೇ ವರ್ಗದ ಮತದಾರ ಅವ್ನು ನೋಡ್ತಾ ಇರ್ತಾನೆ. ಇವತ್ತು ನಾನು ಆಗಲೇ ತಮ್ಗೆ ಹೇಳಿದಾಗೆ ಮ್ಯಾನಿಫೆಸ್ಟೋ ನೋಡ್ತಾನೆ. ಆ ಮ್ಯಾನಿಫೆಸ್ಟೋದಲ್ಲಿ ಯಾರು ಏನು ಭರವಸೆ, ಸ್ವಲ್ಪ ಸಾಮಾನ್ಯ ತಿಳುವಳಿಕೆ ಇರೋನು, ರೈತ ಆದವನು ನನ್ನ ಗೊಬ್ಬರಕ್ಕೆ ಏನು ಕೊಟ್ಟವ್ರೆ ಅಂತ ಕೇಳ್ತಾನೆ. ಒಬ್ಬ ದಲಿತ ನನ್ನ ಮಕ್ಳಿಗೆ ಏನು ಕೊಡ್ತಾರೆ, ವಿದ್ಯಾಭ್ಯಾಸಕ್ಕೆ ಏನು ಕೊಡ್ತಾರೆ, ನನಗೆ ಮನೆ ಇಲ್ಲ ಮನೆ ಕೊಡ್ತಾನ, ನನಗೆ ಇನ್ನೇನಿಲ್ಲ ಇನ್ನೇನು ಕೊಡ್ತಾನ, ನನಗೆ ಊಟ ಇಲ್ಲ ಊಟ ಕೊಡ್ತಾನ ಅಂತ ಒಬ್ಬ ಭಾಳ ಎನಿ ವರ್ಗ, ನಾನೇನು ಪರಿಶಿಷ್ಟ ಜಾತಿ ಅಂತ ಹೇಳಲ್ಲ, ಯಾವುದೇ ವರ್ಗದವರು ಯಾರು ಕೊಟ್ಟರೆ ಇವತ್ತು ಒಂದು ಊಟನೂ ಕೂಡ ಭಾಳ ಪ್ರಾಮುಖ್ಯತೆನ ಪಡ್ಕೊಳ್ಳುತ್ತೆ ಒಂದು ಚುನಾವಣೆಗೆ. ಇಂಥ ಸಂದರ್ಭದಲ್ಲಿ ನೀವು ಯಾವ ಚುನಾವಣೆಗಳನ್ನು ಬಯಸ್ತೀರಿ ಅಥವಾ ಏನು ಹೇಳ್ತೀರಿ ಅನ್ನೋದು ಮತದಾರನಿಗೂ ಇದಕ್ಕೂ ಸಂಬಂಧ ಬರಲ್ಲ, ನನಗೆ ಗೊತ್ತಿರುವ. ಅದಾದ ನಂತರ ಇವತ್ತು ನಮ್ಮನ್ನು ಸೆಲೆಕ್ಟ್ ಮಾಡೋರು ಯಾರು ಸರ್? ನಮ್ಮ ಮೇಲಿರ್ತಕ್ಕಂಥ ನಾಯಕರುಗಳು, ಪಕ್ಷ. ಇವತ್ತು ಹಿಂದೆ ಯಾರು ಎಲ್ಲಿಗೆ ಬರಬೇಕು, ಏನಾಗಬೇಕು ಅಂತ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ಯಡಿಯೂರಪ್ಪ ಸಾಹೇಬರು ನರಸೀಪುರದಲ್ಲಿ ವೈರಾಮಕೃಷ್ಣ ಅವರನ್ನು BJPಯ ಕ್ಯಾಂಡಿಡೇಟನ್ನು ಅವ್ರನ್ನ ಇಲ್ಲಿ ಮಾಡಿಬಿಟ್ಟು, ನಮ್ಮದು ಸರ್ಕಾರ ಬರ್ತಾ ಇದೆ, BJP ಸರ್ಕಾರ ಬರ್ತಾ ಇದೆ, ಬಂದರೆ ವೈರಾಮಕೃಷ್ಣ ಅವ್ರನ್ನ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡ್ತೀನಿ ದಲಿತರಲ್ಲಿ ಅಂತೇಳಿ ಅವ್ರು ಭರವಸೆ ಕೊಡ್ತಾರೆ. ಆದರೆ ಅವತ್ತು ಬರಲ್ಲ. ಆಗ ಅವರು ಅಪೋಸಿಷನ್ ಲೀಡರ್ ಆಗ್ತಾರೆ. ಡೆಪ್ಟಿ ಅಪೋಸಿಷನ್ ಲೀಡರ್ ವೈರಾಮಕೃಷ್ಣ ಅವರು.
ಸಾರ್ವಜನಿಕವಾಗಿ ಒಂದು ಮಾತು ಹೇಳಿಬಿಟ್ರೆ ಅದಕ್ಕೆ ಮಾನ್ಯತೆ ಕೊಟ್ಕೊಂಡು ಹೋಗ್ತಾಯಿದ್ರು. ಸೊ ಈಗ ಈ ಥರ ಪರಿಸ್ಥಿತಿಗಳಿರುವಾಗ ಇವತ್ತು ಭಾಳಷ್ಟು ಜನ ಇವತ್ತು ನಾವು ಪರಮೇಶ್ವರ್ ಅವ್ರನ್ನ ನಾವು ಡೆಪ್ಟಿ ಸಿ ಎಮ್ ಮಾಡಿದ್ರಿಂದನೇ ಅಲ್ಲಿ ಗೋವಿಂದ ಕಾರಜೋಳ ಅವ್ರನ್ನ ಡೆಪ್ಟಿ ಸಿ ಎಮ್ ಮಾಡಿದ್ದು. ಅದೇ ಸರ್ ನೋಡಿ, ಈಗ ಪರಮೇಶ್ವರು PCC ಪ್ರೆಸಿಡೆಂಟ್ ಆಗಿದ್ದರು, DCM ಆಗಿದ್ದರು. ಈಗ ಅವ್ರಿಗೆ ಸುಮ್ಮನೆ ರಾಜಕಾರಣದಲ್ಲಿ ಹೇಗೆ ಚರ್ಚೆ ನಡೆಯುತ್ತೆ ನೋಡಪ್ಪ, ಅವ್ರ ಹತ್ರ ಸಂಪನ್ಮೂಲ ಇರಬೇಕು, ಅನುಭವ ಇರಬೇಕು. ಈಗ ಅವರು ಮೂಲ ಕಾಂಗ್ರೆಸ್ನವರು ಪರಮೇಶ್ವರು. ಸೊ ಇವೆಲ್ಲ ಕೂಡ ಮ್ಯಾಟ್ರ್ ಆಗ್ತಾವಲ್ಲ, ಪರಿಗಣಿಸಬೇಕಾಗಿರುವಂಥ ಅಂಶಗಳಾಗ್ತಾವಲ್ಲ. ಸೊ ಅವರು ಇನ್ನು ಅದೇ ರೀತಿ ಸಂಪನ್ಮೂಲ, ಸಂಘಟನೆ, ಅಥವಾ ಈಗ ಸಿದ್ದರಾಮಯ್ಯ ಅವರ ಬೆಂಬಲ, ಅಥವಾ ಬೇರೆ ಬೇರೆ ಸಣ್ಣ ಸಣ್ಣ ಕಮ್ಯುನಿಟಿಯ ಬೆಂಬಲ, ಅಥವಾ ಶಾಸಕರ ಬೆಂಬಲ ದೃಷ್ಟಿಯಿಂದ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವ್ರಿಗೂ ಒಂದಷ್ಟು ಶಾಸಕರು ಅವ್ರಿಗೆ ಬೆಂಬಲಕ್ಕಿದ್ದಾರೆ ಅಂತ ಕೇಳಿದ್ದೀನಿ ನಾನು. ಇಲ್ಲ ಸರ್, ಎಲ್ಲ ನೋಡಿ ಸರ್, ನನಗೆ ಗೊತ್ತಿರುವಾಗೆ ಎಲ್ಲ ಮಂತ್ರಿಗಳಿಗೂ ಮಿನಿಮಮ್ ಒಂದು ಕಡಿಮೆ ಅಂದ್ರೆ ಒಂದು 5 ಜನ ಅಂತೂ ಅದನ್ನು ದೇವರಾಜ್ ಅರಸವರೇ ಅವ್ರಿಗೆ ಕ್ಯಾಬಿನೆಟಲ್ಲಿ ನಮ್ಮ ತಂದೆಯವರಿದ್ದರು. ಆಗ ಹೇಳಿದರು, ಒಬ್ಬೊಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರುಗಳು 5 ಜನ ಶಾಸಕರುಗಳನ್ನ ನೀವು ಜವಾಬ್ದಾರಿ ತಗೊಂಡು ಅವ್ರನ್ನ ನಡೆಸಬೇಕು, ಇಲ್ಲಾಂದ್ರೆ ಸರ್ಕಾರ ನಡೆಸೋದು ಕಷ್ಟ ಆಗ್ತದೆ ಅಂತೇಳಿ. ಇದೆಲ್ಲ ಹಿಂದಿಂದನೇ ನಡ್ಕೊಂಡು ಬಂದಿದೆ, ಅದೇನು ಇವತ್ತಿಂದೇನಲ್ಲ. ಇವತ್ತು ನಾನು ಹೇಳ್ತೀನಿ, ನೇರವಾಗಿ ಹೇಳ್ತೀನಿ, ಇವತ್ತು ಸಿಗ್ಗಾವಿನಲ್ಲಿ ಗೆದ್ದಿರೋದು ಕ್ರೆಡಿಟ್ ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೋಗ್ಬೇಕು ಸರ್. ನೇರವಾಗಿ ಅವರು ಏನೇನಲ್ಲಿ ನಾನು ಫಸ್ಟ್ ನಾನೇ ಹೋಗಿ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಸಭೆ ಮಾಡಿ ಬಂದಿದ್ದು. ಅವರು ಬೆಳಗಾಮಿಂದ ನನಗೆ ಗೊತ್ತಿರುವಾಗೆ 400 ಜನ ವಾಲಂಟಿಯರ್ಸಲ್ಲಿ ಇದರಲ್ಲಿದ್ದರು, ಸಿಗ್ಗಾವಿನಲ್ಲಿದ್ದರು. ಇವರೆಲ್ಲ BJP ಅವರೆಲ್ಲ ನಾವು ಗೆದ್ದಾಗೋಯ್ತು ಅಂತ ಇದಾಗಿದೆ. ಇದೆಲ್ಲ ಅಧಿಕಾರ ಕೇಳಲಿಕ್ಕೆ ಒಂದು ಅವಕಾಶ ಅಲ್ವಾ ಸರ್? ಸರ್, ಅಧಿಕಾರ ಕೇಳಲಿಕ್ಕೆ ಅಂತಂದರೆ ಇದು ನೋಡಿ ಸರ್, ನಾನು ಫಸ್ಟೇ ಹೇಳಿದ್ದೀನಿ ನಿಮಗೆ, ಕಾಂಗ್ರೆಸ್ಸಲ್ಲಿ ಇವತ್ತು ಎಲ್ಲ ಮುಂಚೂಣಿ ನಾಯಕರುಗಳು ಒಪ್ಪಬೇಕಾಗ್ತದೆ. ನಮ್ಮದು ಒಂದು ಎಲ್ಲರ ಸಾಮೂಹಿಕ ನಾಯಕತ್ವ ಅಂತ ಏನು ಹೇಳ್ತೀವಿ ಅದಿದೆ ರಾಜ್ಯದಲ್ಲಿ. ಸಾಮೂಹಿಕವಾಗಿ ಎಲ್ಲರೂ ಒಪ್ಕೊಳ್ಬೇಕು. ಇವತ್ತು ಕ್ಯಾಬಿನೆಟ್ಲಿ ಇದ್ಬಿಟ್ರೆ ಮಾತ್ರ ಅವ್ರ ಲೀಡ್ರು ಅಂತ ಏನಾಗಲ್ಲ. ಹೊರಗಡೆ ಇರ್ತಕ್ಕಂಥ ಅಭಿಪ್ರಾಯಗಳನ್ನು ನಮ್ಮ ಪಕ್ಷದಲ್ಲಿ ಕೇಳ್ತಕ್ಕಂಥ ವಿಚಾರಗಳು ಪರಿಪಾಠ ಇದೆ. ಅದಾದ ನಂತರ ಶಾಸಕರುಗಳು ಒಪ್ಪಬೇಕು. ಶಾಸಕರುಗಳ ನಂತರ ಜನಾಭಿಪ್ರಾಯ ಆಗಬೇಕು. ಇವನ್ ನಾನು ನನಗಿರೋ ಅನುಭವದಲ್ಲಿ ಹೇಳ್ತೀನಿ, ಇವನು ವಿರೋಧ ಪಕ್ಷದವ್ರು ಒಪ್ಕೋಬೇಕು. ನೀವು ಚೀಫ್ ಮಿನಿಸ್ಟರ್ ಆಗಬೇಕಂದ್ರೆ ನನಗೆ ಸ್ಮಾಲ್ ಎಕ್ಸ್ಪೀರಿಯನ್ಸ್ ಬಿಡಿಸಿ ಹೇಳಿ ಸರ್. ಈಗ ಅವರು ನೋಡ್ತಾರೆ ಸರ್, ನಿಮ್ಗೊಂದು ಮಾತು ಹೇಳಲ್ಲ, ಇದೇ ದೇವರಾಜ್ ಅರಸವರು ದೇವೇಗೌಡರು ಸಾಹೇಬ್ರಿಗೆ ನನ್ನ ಕೈಲಿ ದೇವೇಗೌಡರನ್ನ ಹ್ಯಾಂಡಲ್ ಮಾಡೋಕೆ, ಅವರು ಅಪೋಸಿಷನ್ ಲೀಡ್ರು, ನನ್ನ ಕೈಲಿ ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲಪ್ಪ ಅಂತ ನಮ್ಮ ತಂದೆಯವ್ರಿಗೆ ವಹಿಸಿದ್ರು, ಎನ್ ರಾಜಣ್ಣವ್ರಿಗೆ. ಪ್ರತಿಯೊಂದು ಯಾವುದೇ ಕೆಲಸ ಕಾರ್ಯಗಳು ದೇವೇಗೌಡರು ಕೆಲಸ ಮಾಡ್ತಿದ್ದಿದ್ದು. ಬೇಕಾದ್ರೆ ಕೇಳಿ, ನಾನೇನಾದರೂ ಸುಳ್ಳು ಏನಾರು ಹೇಳಿದ್ರೆ, ನಾನು ನಮ್ಮ ಮನೆಯಲ್ಲಿ ದೇವೇಗೌಡರು ಸಾಹೇಬರು ಬೆಳಗಿನ ಜಾವ 5 ಗಂಟೆಗೆಲ್ಲ ಅವರೇ ಸೆಲ್ಫ್ ಡ್ರೈವಿಂಗ್ ಬರೋರು. ನಮ್ಮ ಮನೆಗೆ ಡ್ರೈವಿಂಗ್ ಮಾಡ್ಕೊಂಡು ಬಂದರೆ ಅವರು ನಮ್ಮ ತಂದೆಯವರು, ಅವರು ಆವಾಗೆಲ್ಲ ಈ ಬ್ರೈಲರ್ ಕೋಳಿ ಎಲ್ಲ ಇರಲಿಲ್ಲ, ನಾಟಿ ಕೋಳಿ ಸಾರು ಅವಾಗ ತಿನ್ನೋರು. ಅವರು ನಾಟಿ ಕೋಳಿ ಸಾರು ಇಡ್ಲಿ ತಿಂದು ಬೆಳಗ್ಗೆ ಅವ್ರು ಹೋದ್ಮೇಲೆ ಬೇರೆಯವ್ರಿಗೆಲ್ಲ ಗೇಟ್ ತೆಗಿತಾ ಇದ್ದಿದ್ದು ನಮ್ಮ ಮನೆಯಲ್ಲಿ. ಇದೇ ರೇಸ್ ಕೋರ್ಸ್ ಹತ್ರ ಇರ್ತಕ್ಕಂಥ ಮನೆಯಲ್ಲಿ ದೇವೇಗೌಡರು ಸಾಹೇಬರು ಹೋದ್ಮೇಲೆ ಬೇರೆಯವ್ರಿಗೆ ಗೇಟ್, ಅಲ್ಲಿ ತನಕ ಗೇಟೆಲ್ಲ ಕ್ಲೋಸ್ ಇರ್ತಿತ್ತು. ಅಂದರೆ ಇವರು 5ವರೆಗೆ ಬರ್ತಾಯಿದ್ರು. ಸೊ ಇದೆಲ್ಲ ಹತ್ತಿರದಲ್ಲಿ ನೋಡಿದ್ದೀನಿ ಸರ್ ನಾನು, ಯಾವ ರಾಜಕಾರಣ ಹೇಗೆ ನಡೀತಿದೆ, ಏನಾಗ್ತಿದೆ. ಸೊ ಆ ಥರ ರಾಜಕಾರಣದಲ್ಲಿ ಬೇಕಾದಷ್ಟು ಆಗ್ತದೆ, ಅದನ್ನು ಏನೂ ಮಾಡೋಕ್ಕಾಗಲ್ಲ ಸರ್. ಇವತ್ತು ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ. ಇವತ್ತು ಮೊನ್ನೆ ಬಂದಿದೆ ದೇವರಾಜ್ ಅರಸು ಅವರು, ಮೊನ್ನೆಲ್ಲ 50 ವರ್ಷದಲ್ಲಿ ಪ್ರಜಾವಾಣಿನಲ್ಲಿ ಬರ್ತಾ ಇದೆ, ಅದನ್ನು ಫಾಲೋ ಅಪ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ದೇವರಾಜ್ ಅರಸು ಅವ್ರನ್ನ ತೆಗಿಬೇಕು ಅಂತ ಬಂದುಬಿಡ್ತಿದೆ. ತೆಗಿಬೇಕು ಅಂತ ಬಂದಾಗ ದೇವರಾಜ್ ಅರಸು ಅವ್ರನ್ನ ಒಡನಾಡಿಗಳೆಲ್ಲ ಸೇರಿ ಏನು ಮಾಡ್ತಾರೆ, ಇಂದಿರಾ ಗಾಂಧಿಯವರು ಬೆಂಕಿ, ಯಾರೋ ಅವ್ರ ಹತ್ರ ಮಾತನಾಡೋದಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಯಾರು ಮಾತಾಡೋದು ಅಂದರೆ ಇಡೀ ದೇಶದಲ್ಲಿ ಜಗಜೀವನ್ ರಾಮ್ ಅವರೊಬ್ಬರೇ. ಇಡೀ ದೇಶದಲ್ಲಿ ಅವತ್ತು ರಕ್ಷಣಾ ಸಚಿವರು ಜಗಜೀವನ್ ರಾಮ್ ಅವರು, ಇವತ್ತಿಗೆ 50 ವರ್ಷದಲ್ಲಿ ಇಡೀ ಜಗಜೀವನ್ ರಾಮ್ ಅವ್ರ ಹತ್ರ ಯಾರು ಮಾತಾಡ್ತಾರೆ, ಅದು ಎನ್ ರಾಜಣ್ಣವರೊಬ್ಬರೇ, ನಮ್ಮ ತಂದೆ. ಆವಾಗ ನಮ್ಮ ತಂದೆಯವ್ರನ್ನ ಕರೆದು ಈ ಥರ ಎಲ್ಲ ಮಾಡಿ ದೇವರಾಜ್ ಅರಸರನ್ನ ತೆಗಿಬೇಕು ಅಂತೇಳಿ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಅವ್ರು ಉಳಿಸ್ಬೇಕು ಅಂದಾಗ ಅವ್ರನ್ನ ಉಳಿಸೋದಕ್ಕೋಸ್ಕರ ನಮ್ಮ ತಂದೆಯವರು ಇವತ್ತಿನೇನು SC/ST ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತಿದೆಯಲ್ಲ, ಇವತ್ತು ಅಂಬೇಡ್ಕರ್, ಜಗಜೀವನ್ ರಾಮ್, ಬೋವಿ, ಲಂಬಾಣಿ ಅವರು ಅಂತೆಲ್ಲ ಮಾಡ್ಕೊಂಡಿದ್ದಾರಲ್ಲ, ಈ ಕಾರ್ಪೊರೇಷನನ್ನು ಉದ್ಘಾಟನೆ ಮಾಡಿ ಈ ಜಗಜೀವನ್ ರಾಮ್ ನಗರ ಅಂತಿದೆ ಇಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ, ಆ ಏರಿಯಾಗೆ ಜಗಜೀವನ್ ರಾಮ್ ನಗರ ಅಂತ IPD ಸಾಲಪ್ಪನವ್ರ ಮುಖಾಂತರ ಅದಕ್ಕೆ ಆ ಏರಿಯಾಗೆ ಜಗಜೀವನ್ ರಾಮ್ ನಗರ ಅಂತ ಇರಿಸಿ, ತಿರ್ಗಾ ಅಲ್ಲಿಂದ ಇದರಲ್ಲಿ ಇದೇ ಟೌನ್ ಹಾಲ್ನಲ್ಲಿ, ಬೆಂಗಳೂರಿನ ಟೌನ್ ಹಾಲಲ್ಲಿ ಫೈನಾನ್ಷಿಯಲ್ ಕಾರ್ಪೊರೇಷನ್ ಉದ್ಘಾಟನೆ ಮಾಡಿ ಅದು ಕಾರ್ಯಕ್ರಮ ಅದು ಕೊಟ್ಟು ಅವ್ರು ರಾಜ್ಭವನ್ಲಿದ್ದರು. ರಾಜ್ಭವನ್ಗೆ ಓಡಾಡ್ತಿದ್ದವರು ನಾನು, ನನ್ನ ಕುಟುಂಬದವರು. ಅವಾಗ ಅಮ್ಮವರು ಬಂದಿದ್ದರು, ಜಗಜೀವನ್ ರಾಮ್ ಅವರ ಶ್ರೀಮತಿಯವರು ಬಂದಿದ್ದರು. ನಮ್ಮ ತಾಯಿಯೆಲ್ಲ ದಿನ 3 ಹೊತ್ತು ಊಟ ನಾವು ತೊಗೊಂಡು ಹೋಗ್ತಿದ್ವಿ ಅಲ್ಲಿ. ಬೆಳಗ್ಗೆ ಹೊತ್ತೆಲ್ಲ ಅಲ್ಲಿ ಮೀಟಿಂಗು, ರಾತ್ರಿ ಹೊತ್ತು ನಮ್ಮ ಮನೆಯಲ್ಲಿ ಮೀಟಿಂಗ್. ಎಲ್ಲ ಮಿನಿಸ್ಟ್ರು ದೇವರಾಜ್ ಅರಸು ಆದಿಯಾಗಿ ನಮ್ಮ ಮನೆಯಲ್ಲಿ ಬಂದು
ಚರ್ಚೆಗಳು ನಡೀತಾ ಇತ್ತು. ಈ ಕಾರಣದಿಂದ ದೇವರಾಜ ಅರಸು ಅವ್ರನ್ನ ಇವತ್ತಿಗೆ 50 ವರ್ಷದಲ್ಲಿ ಉಳಿಸ್ತವ್ರು ದಲಿತರು ನಾವು ಸರ್, ಪರಿಶಿಷ್ಟ ಜಾತಿಯವ್ರು ನಾವು. ಅಲ್ಲ, ಹಂಗೆ ನೋಡಿದ್ರೆ ಈಗ ಸಿದ್ದರಾಮಯ್ಯ ಅವ್ರಿಗೂ ದಲಿತರ ಬೆಂಬಲ ಭಾಳ ಇದ್ದ ಕಾರಣಕ್ಕೋಸ್ಕರನೇ ಅವ್ರು 2 ಸಲ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಅಲ್ಲ. ಅದು ನೋಡಿ ಸರ್, ಹೈಕಮಾಂಡ್ ಬೆಂಬಲ, ಶಾಸಕರ ಬೆಂಬಲ ಅಂತ ಎಲ್ಲರೂ ಅವ್ರುಗಳೇ ಹೇಳ್ತಾರೆ. ದಲಿತರಂದರೆ ನಮಗೆ ಕಾಂಗ್ರೆಸ್ ಬಿಟ್ಟು ಬೇರೆ ವಿಧಿ ಇಲ್ಲ ಸರ್. ಇವತ್ತು ನಮ್ಮ ಎಡಗೈ ಸಮುದಾಯ ಇವತ್ತು 2 ಪಾರ್ಲಿಮೆಂಟ್ ಸೋಲಿಸ್ಬಿಟ್ಟಿದ್ದಾರೆ. ಕೋಲಾರ ಮತ್ತು ಅವ್ರು BJPನೇ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿರೋದು ನಮ್ಮ ಸಮುದಾಯ, ಚಿತ್ರದುರ್ಗ ಮತ್ತು ಇದನ್ನು. ಯಾಕೆ ನಾವು ಜನವರಿ 8ನೇ ತಾರೀಕು 2023ರಲ್ಲಿ ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿ ನಮ್ಮ ಫಸ್ಟ್ ಅಜೆಂಡನೇ ಸದಾಶಿವ ಯೋಗ ಮಾಡ್ತೀವಿ ಅಂತೇಳಿ ನಮ್ಮವ್ರಿಗೆ ಅಲ್ಲಿ ನಾನು ಲಾಸ್ಟ್ ಟೈಮು ಕೂಡ ನಾನು ಬರ್ತೀನಿ, ಅದು ಲೇಟಾಗಿ ಅಷ್ಟು ಆ ವಿಷಯಕ್ಕೆ ಬರ್ತೀನಿ. ನನಗೆ ಅದಕ್ಕೂ ಮೊದಲು ನಿಮ್ಗೊಂದು ಕ್ವಶನ್ ಕೇಳಬೇಕು ಅನ್ನಿಸ್ತಿದೆ. ಇಷ್ಟೊತ್ತು ನೀವು ಮಾತಾಡಿದ್ರಲ್ಲ, ಅಂದರೆ ಈ ಸಮಾಜ, ಈ ವ್ಯವಸ್ಥೆ ಇನ್ನೂ ಕೂಡ ದಲಿತರನ್ನ, ಅಂದರೆ ಓಕೆಪ್ಪ ಅವರು ನಮ್ಮ ಥರ, ಅವರು ಎಲೆಕ್ಟ್ ಆಗಿ ಬಂದಿದ್ದಾರೆ, ಪ್ರಜಾಪ್ರಭುತ್ವದ ಏನು ನೀತಿ ನಿಯಮ ಕಾನೂನುಗಳಿದ್ದಾವೆ ಆ ಮುಖಾಂತರ ಬಂದಿದ್ದಾರೆ, ಸಂವಿಧಾನ ಪ್ರಕಾರ ಆಯ್ಕೆಯಾಗಿದ್ದಾರೆ. ಬೇರೆಯವ್ರಿಗೆ ಒಂದೊಂದು ರುಟೀನ್ ಥರ ಒಬ್ಬೊಬ್ಬರಿಗೆ ಒಂದೊಂದು ಸಲ ಸಿಕ್ತಂಗೆ ಅವ್ರಿಗೂ ಸಿಗಬೇಕು ಅನ್ನುವಂತಹ ಅದನ್ನು ಒಪ್ಕೊಳ್ಳುವಂಥ ಸಮಾಜ ಇನ್ನೂ ಅಷ್ಟು ಬೆಳೆದಿಲ್ಲ ಅಂತ ಅನಿಸ್ತು. ಇಲ್ಲ, ನಾನು ಹೇಳ್ಬಿಡ್ತೀನಿ ಕೇಳಿ ಸರ್. 6 ಜಾತಿಗಳು ಮೀಸಲಾತಿನಲ್ಲಿದ್ದು ದಲಿತ ಪರಿಶಿಷ್ಟ ಜಾತಿಯವರು. ಇನ್ನು ಯಾವಾಗ 95 ಜಾತಿ ಸೇರಿಸಿದ್ರು ನಿಮ್ಮನ್ನು ಭಾಳ ಸುಲಭ ಬಲಿ ಹಾಕೋದಕ್ಕೆ ಪರಿಶಿಷ್ಟ ಜಾತಿಯವ್ರನ್ನ. ಮೊದಲನೇದಾಗಿ ನಿಮ್ಮ ಜಾತಿಯಲ್ಲಿರೋ ಅಂಥ ಟಚಬಲ್ ಸೆಟಲ್ ಕಾಸ್ಟೇ ನಿಮ್ಮನ್ನು ಒಪ್ಕೊಳ್ಳಲ್ಲ, ಅನ್ಟಚಬಲ್ಸ್ನ. ತಿರ್ಗಾ ನಿಮ್ಮ ರೈಟು ಲೆಫ್ಟ್ ಇದೆ, ವಾಡ್ರು ಬೋವಿ ಅಂತ ಇದ್ದೀರಿ, ಲಂಬಾಣಿಗಳಲ್ಲೇ ಆಮೇಲೆ ಬಂದಂಥವ್ರು. ಕೊರಮ ಕೊರ್ಚ ಇದ್ರಿ ನೀವು ಯಾರು, ಅವ್ರು ಯಾವತ್ತೂ ನಾವು ದಲಿತರಾಗಿದ್ರು ಯಾರು ಒಟ್ಟಿಗೆ ಸೇರಿಸಿ ಒಂದು ಸಭೆಯನ್ನು ಮಾಡಿಸಿರೋದು ನಾನು ಯಾವ ಇತಿಹಾಸದಲ್ಲೂ ಪುಸ್ತಕದಲ್ಲೂ ಓದಲಿಲ್ಲ, ಅಥವಾ ಎಲ್ಲೂ ಇರೋ ಒಗ್ಗಟ್ಟಾಗಿದ್ರು ಅಂತ. ಎದುರಿಗೆ ಸಿಕ್ಕಿದಾಗ ನಮಸ್ಕಾರ ಹೊಡೆದಿರ್ಬೋದು ಅವ್ರ ಮಿನಿಸ್ಟ್ರು, ಅವ್ರ MLA ಅಂತೇಳಿ. ಆದರೆ ಇವ್ರ ಒಗ್ಗಟ್ಟನ್ನು ಎಲ್ಲೂ ಅಂಬೇಡ್ಕರ್ ಕೊಟ್ಟಂಥ ಅವಕಾಶವನ್ನು ಯಾವ ಪರಿಶಿಷ್ಟ ಜಾತಿಯ ಮೀಸಲಾತಿಯ ನಾಯಕರುಗಳು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿಲ್ಲ. ಇದು ಒಂದು ದೊಡ್ಡ ಹಿನ್ನಡೆ ದಲಿತ ಮುಖ್ಯಮಂತ್ರಿಗಳಾಗದೇ ಇರೋದಕ್ಕೆ. ಇವತ್ತು ನಾವು ಸೇರಿದ್ವಿ ಸರ್. ಈಗ ಇದರಲ್ಲಿ ಅಂಬೇಡ್ಕರ್ ಭವನ್ ಲಿಸ್ಟ್ ಇದು ನಮ್ಮದೇ ವರ್ಗ ಇದ್ದಿದ್ದು. ನಮ್ಮ ಜಾತಿ ಕೆಳಗಡೆ ಯಾರು ಬರ್ತಾರೆ ಅವ್ರು ಮಾತ್ರ ಇದ್ದಿದ್ದು. ಇನ್ನು 100 ಜಾತಿಯವರು ಇರಲೇ ಇಲ್ಲ. ಇವತ್ತು ಒಳ ಮೀಸಲಾತಿಗೆ ಇಡೀ 100 ಜಾತಿ ಸಪೋರ್ಟ್ ಮಾಡಲಿಲ್ಲ. ಇವತ್ತೇನಾದ್ರೂ ಒಳ ಮೀಸಲಾತಿಗಿದೆ ಅಂದರೆ ಈ ರಾಜ್ಯ ಮತ್ತು ನಮ್ಮ ತೆಲಂಗಾಣ, ಆಂಧ್ರ ಪ್ರದೇಶದ ಮಾದಿಗರುಗಳಿಗೆ ಸೇರಬೇಕಾದಂಥದ್ದು. ಹಿಂದೆ ವೆಂಕಯ್ಯ ನಾಯ್ಡು ಅವರು ಕೇಂದ್ರ ಮಂತ್ರಿ ಆಗಿದ್ದಾಗ ಮೋದಿಯವರು ಅವ್ರನ್ನ ಕಳಿಸ್ದಾಗ ಅಲ್ಲಿ ವಾತಾವರಣನ ನೋಡಿ ಅವರು ಅಲ್ಲೇನಾಗುತ್ತೆ, ಅವ್ರು ಉಪರಾಷ್ಟ್ರಪತಿ ಆಗಿಬಿಡ್ತಾರೆ. ಅದು ನಮ್ಮ ದುರಾದೃಷ್ಟ. ಮತ್ತು ಇವತ್ತು ಮಂದಕೃಷ್ಣ ಮಾದಿಗ ಅವರು ಹೋರಾಟದಲ್ಲಿ ಅವರು 2 ಸರಿನೂ 10 ಲಕ್ಷ ಜನ ಸೇರಿದ್ದಾರೆ ಸರ್. ಹೋದ ಸರಿ ನಾನು ಬೆಳಗಾವಿ ಅಧಿವೇಶನದಲ್ಲಿದ್ದೆ. ನಾನಲ್ಲಿ ಹೋಗ್ಬೇಕು ಅಂತೇಳಿ ಮಾಡಿದೆ. ಹೋಗ್ಬೇಕಂತ ಹೇಳಿದ್ರೆ ನಾನು ಬೆಳಗ್ಗೆ ಹೋದ್ರೆ ಹೊರಟೋಗ್ಬಿಡ್ಬೋದು ಅಂತ ನನ್ನ ಲೆಕ್ಕ ಆಯಿತು. ಸರ್ ರಾತ್ರಿನೇ ಎಲ್ಲ ಫುಲ್ ಆಗಿಬಿಡಿದೆ, ನೀವು ಒಳಗಡೆ ಹೋಗೋಕ್ಕೆ ಆಗಲ್ಲ, ಅಷ್ಟು ಜನ ಇದ್ದಾರೆ ಹೈದ್ರಾಬಾದಲ್ಲಿ ಅಂತ ಹೇಳಿದ್ರು. ಸರಿ, ನಾನು ಇನ್ನು ಅಲ್ಲಿ ಹೋದ್ರೆ ಇನ್ನೇನು ಪ್ರಯೋಜನ ಇಲ್ಲ ಅಂತೇಳಿ ನಾನು ವಾಪಸ್ ಬೆಳಗಾಂ ಕಡೆಗೆ ಹೋದೆ. ಸೆಷನ್ ಕಡೆಗೆ ಅಟೆಂಡ್ ಮಾಡಬೇಕು ಅಂತ ಆ ಕಡೆ ಹೋದೆ. ಅವತ್ತು ನಾನು ಅಲ್ಲಿ ಹೋಗೋಕ್ಕಾಗಲಿಲ್ಲ. ಈಗ ಮೊನ್ನೆ ನಾನು ಅವರು ಬಂದ ಕೃಷ್ಣ ಮಾದಿಗ ಅವರು, ಅದು BJP ಸಭೆ ಥರನೇ ಆಯಿತು. ನಾನು ಕಾಂಗ್ರೆಸ್ಲಿರೋದ್ರಿಂದ ನಮಗೇನು ಇನ್ವಿಟೇಷನ್ ಇರಲಿಲ್ಲ, ನಾನು ಹೋಗಲೂ ಇಲ್ಲ. ಸೊ ಇದಾದ ನಂತರ ಮೋದಿಯವರು ಅಲ್ಲಿ ಬಂದು ಅವರು ಹೇಳಿಕೆ ಕೊಟ್ಟರು, ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ಅದರಂತೆ ಇವತ್ತು ಸುಪ್ರೀಂ ಕೋರ್ಟ್ ಮುಖಾಂತರ ಒಳ ಮೀಸಲಾತಿಗೆ ಇದು ಬಂದಿದೆ. ಈಗ ರಾಜ್ಯದಲ್ಲೂ ಚಾಲನೆ ಬಂದಿದೆ ಸರ್. ಅಲ್ಲ, ರಾಜ್ಯದಲ್ಲೂ ಸುಪ್ರೀಂ ಕೋರ್ಟ್ ನಿರ್ದೇಶನ ಮೇರೆಗೆ ಒಳ ಮೀಸಲಾತಿಗೆ ಅಂತ ಕಮಿಟಿ ಮಾಡಿದ್ದಾರೆ. ಕಮಿಟಿಲಿ ನಿಮ್ಮ ಡಿಮಾಂಡ್ ಏನು? ನೀವು ಹೋಗಿದ್ದಾರೆ ಕಮಿಟಿ ಮುಂದೆ? ನಾಗಮೋಹನ್ ದಾಸ್ ಇವತ್ತು ಹೋಗಿದ್ದೆ ಸರ್. ಇವತ್ತು ಹೋಗಿದ್ದೆ. ನಾನು ಹೇಳಿದೆ, ಅವ್ರಿಗೊಂದು ಮಾತು ಹೇಳ್ಬಿಟ್ಟು ಬಂದೆ ಈಗ ಜಸ್ಟ್. ಸರ್, ನಾನು ಎನ್ ರಾಜೇನವ್ರ ಮಗ, ಏನು ಅಂಬೇಡ್ಕರ್ ಅವರು ತಮಗೆ 6 ಜಾತಿಗೆ ಮೀಸಲಾತಿ ಕೊಟ್ಟರು, 6 ಜಾತಿಗೆ ಕೊಟ್ಬಿಡಿ ಸರ್. ಇಡೀ ಎಲ್ಲ ಜಾತಿಯವ್ರನ್ನೂ ಪರಿಶಿಷ್ಟ ಜಾತಿಯವ್ರು ಮಾಡಿಬಿಡಿ, ಅವ್ರಿಗೆ ಸಪ್ರೇಟ್ ರಿಸರ್ವೇಷನ್ ಕೊಡಿ. ನಮಗೆ ನಮ್ಮ 6 ಜಾತಿ ಇದರಲ್ಲಿ ಅವ್ರನ್ನ ತರಬೇಡಿ ಸರ್, ಕಷ್ಟ ಆಗ್ತಿದೆ ನಮಗೆ ಅಂತ ನಗ್ತಿದ್ರು. ನಾಗವರು ಆಂಜನೇಯರು, ಎನ್ ರಾಜೇನವ್ರ ಮಗ, ಅದಕ್ಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತ ಈಗ ವೇದಿಕೆಯಿಂದ ನಾನು ನೇರವಾಗಿ ಇಲ್ಲಿ ಬಂದಿದ್ದೀನಿ. ಇದನ್ನು ಈ ಪರಿಸ್ಥಿತಿನಲ್ಲಿ ಇದೆ ಸರ್. ಹಾಗಾಗಿ ದಲಿತ ಪಾಲಿಟಿಕ್ಸ್ ಅಂತ ಏನು ಹೇಳ್ತೀರಿ ಪರಿಶಿಷ್ಟ ಜಾತಿಯವ್ರದ್ದು, ಈಗ ಇನ್ನೂ ಹೊಡೆಯೋದಕ್ಕೆ ತುಂಬ ಸುಲಭ ಆಯ್ತು. ಈ 91 ಜಾತಿಗೆ 95 ಜಾತಿ ಕಾಂಗ್ರೆಸ್ ಅವನೂರು ವರದಿ ಮುಖಾಂತರ ಸೇರಿಸ್ಕೊಟ್ರಲ್ಲ ಸರ್ ಕಾಂಗ್ರೆಸ್ ಪಕ್ಷ. ಯಾಕೆ ಬೇರೆ ವರ್ಗದವ್ರು ಎಲ್ಲಿ ನಮ್ಮ ಕೈ ಹಿಡಿತಾ ಇದ್ದಾರೆ? ಅವ್ರನ್ನೆಲ್ಲ BJP ಅವರು ಮೇಲ್ಗಡೆ ತೊಗೊಂಬಂದು ಎಲ್ಲರನ್ನೂ ಹಾಕಿ ಒಬ್ಬೊಬ್ಬರನ್ನೇ, ಅದರಲ್ಲೂ ಎಡಗೈನವರ MLAಗಳನ್ನ ಪೂರ್ತಿ ಮಟ್ಟ ಹಾಕ್ಬಿಟ್ರು. ಅಲ್ಲ ಈಗ ಸರ್, ಈಗ ಒಂದು ಎಕ್ಸಾಂಪಲ್ ನಿಮ್ಗೆ ಕೇಳ್ತೀನಿ ನಾನು. ಬಳ್ಳಾರಿನಲ್ಲಿ ಯಾರು ಸರ್ ಇರೋದು? ಯಾವುದೇ ವರ್ಗಕ್ಕಿಂತ ಮಾದಿಗರು ಜಾಸ್ತಿ ಇರೋದು.
ಅಲ್ಲಿ ಒಂದು ಕಡೆ ಪಿ ಟಿ ಪರಮೇಶ್ವರ್ ನಾಯ್ಕ ಬರ್ತಾರೆ, ಒಂದು ಕಡೆ ಭೀಮಾ ನಾಯ್ಕ ಬರ್ತಾರೆ. ಎಡಗೈನವ್ರಿಗೆ ಅವಕಾಶನೇ ಕೊಡಲ್ಲ. ಇದು ಯಾವುದೋ ಚೇರ್ಮನ್ ಕೊಡ್ತಾರೆ, ಇನ್ನೇನೋ ಮಾಡ್ತಾರೆ. ನೀವು ಚೇರ್ಮನ್ ಕೊಟ್ಟರೆ ಏನು ಸರ್ ಮಾಡೋಕ್ಕೆ ಸಾಧ್ಯ? ಒಬ್ಬ ಎಮ್ ಎಲ್ ಎ ಆದರೆ ಏನಾದರೂ ಒಂದು ಜಮೀನು ಕೊಡೋದು, ಇನ್ನೊಂದು ಕೊಡೋದು, ಪ್ರತಿಯೊಂದು ಎಮ್ ಎಲ್ ಎ ಕೈಲಿ ಇರ್ತದೆ. ಎಲ್ಲಿ ನಮ್ಮ ಮಾದಿಗ ಜನಾಂಗ ಇದರಲ್ಲಿ ನಮ್ಮ ಶಾಸಕರುಗಳೆಲ್ಲ ಸರ್, ಇದು ದೊಡ್ಡ ದುರಂತ. ಅಲ್ಲ, ನಾನು ಮಾದಿಗರು ಅಥವಾ ಬೇರೆ ಪರಿಶಿಷ್ಟ ಜಾತಿನಲ್ಲೇ ಬೇರೆ ಸಮುದಾಯದ ಅಂತ ಹೇಳಿದ್ರೆ ಓವರಾಲ್ ದಲಿತರ ವಿಷಯಕ್ಕೆ ನಾವು ಇಷ್ಟೊತ್ತು ಏನು ಚರ್ಚೆ ಮಾಡಿದ್ವಿ? ಸಮಸ್ಯೆ ಯಾಕೆ ಆಗ್ತಿಲ್ಲ? ಅದಕ್ಕೊಂದು ನಾನು ಅವಾಗಂದೆ ವ್ಯವಸ್ಥೆ ಅದನ್ನು ಇನ್ನೂ ಒಪ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ಅಂತ, ಅಥವಾ ನೀವು ಹೇಳ್ದಂಗೆ ಪಾಲಿಟಿಕ್ಸ್ ಹೈಕಮಾಂಡ್ ಅಥವಾ ಶಾಸಕರು ಒಪ್ಕೊಳ್ಳಲ್ಲ ಅಂತ ನೀವು ಹೇಳ್ತಿದ್ರಿ. ಓಕೆ, ಇಷ್ಟೊತ್ತು ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ವಿ. ನಿಮ್ಮ ಪ್ರಕಾರ ಓಕೆ ಅಪ್ಪ, ಇವತ್ತಲ್ಲ ನಾಳೆ ದಲಿತರು ಅಧಿಕಾರ ಹಿಡಿಲೇಬೇಕು ಅಂತಂದರೆ ನಾವು ಈ ರೀತಿ ಆಗಬೇಕು, ಇದು ಪರಿಹಾರ ಮಾರ್ಗ ಅಂತ ನಿಮ್ಗೇನು ಅನಿಸುತ್ತೆ? ಸರ್, ಇದಕ್ಕೆ ಒಂದು ಹೇಳ್ತೀನಿ. ಮೇಜರಾಗಿ ಇವತ್ತು ಮಾದಿಗರು ಚಲವಾದಿಗಳು ದೊಡ್ಡ ಸಂಖ್ಯೆ ಮತದಾರರಾಗಲಿ ಜನಸಂಖ್ಯೆ ಆಗಲಿ ನಾವಿಬ್ಬರು ಇದ್ದೀವಿ ಸರ್. ಚಾಮರಾಜನಗರದ ಒಂದು ಸಭೆಯಲ್ಲಿ ಒಬ್ಬ ಚಲವಾದಿ ಜನಾಂಗದ ಒಬ್ಬ ವ್ಯಕ್ತಿ ಕೇಳ್ತಾನೆ, ನಮ್ಮ ತಂದೆಯವ್ರು ಭಾಷಣ ಮಾಡ್ತಿರ್ತಾರೆ, ಸ್ವಾಮಿ ಇಷ್ಟೆಲ್ಲ ಸಾಕು ನಿಲ್ಲಿಸಿ, ಎಡಗೈ ಹೆಚ್ಚೋ ಬಲಗೈ ಹೆಚ್ಚೋ ಅಂದರೆ ಮಾದಿಗರು ಹೆಚ್ಚೋ ಒಲೆಯರು ಹೆಚ್ಚೋ ಅಂತ ಹೇಳ್ತಾರೆ. ಏಯ್ ಕುತ್ಕೊಳ್ಳೆ, ನಾನು ಹೇಳ್ತೀನಿ ಅಂತೇಳಿ ನಮ್ಮ ತಂದೆ ಒಂದು ಮಾತು ಹೇಳ್ತಾರೆ, ನೀವಿಬ್ಬರು ಒಂದು ಜೊತೆ ಚಪ್ಪಲಿ ಇದ್ದಂಗೆ. ಯಾವ ಎಡಗಾಲ ಚಪ್ಪಲಿನ ಆಚೆ ಕಡೆ ಬಿಟ್ಟು ಬಲಗಾಲ ಚಪ್ಪಲಿನ ಒಳಗೆ ಹಾಕೊಂಡು ಹೋಗೋಕ್ಕಾಗಲ್ಲ. ನಿಮ್ಮಿಬ್ಬರನ್ನೂ ಆಚೆ ಕಡೆ ಬಿಟ್ಟೆ ಒಳಗೆ ಹೋಗೋದು ಬೇರೆಯವರು. ನೀವಿಬ್ಬರು ಒಂದು ಜೊತೆ ಚಪ್ಪಲಿ ಇದ್ದಂಗೆ. ನೀವಿಬ್ಬರು ಸರಿಯಾಗಿದ್ದರೆ ಎಲ್ಲ ತಾನಾಗೇ ಬರ್ತವೆ, ನೀವಿಬ್ಬರು ಸರಿ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಅವಕಾಶಗಳು ತಾನಾಗೇ ತಪ್ಪೋಗ್ತದೆ ಅಂತೇಳಿ ಚಾಮರಾಜನಗರದಲ್ಲಿ ನಾನು ಚಿಕ್ಕ ಹುಡುಗನಿದ್ದಾಗಲೇ ಈ ಥರ ನಡೀತು ಅಂತಕ್ಕಂಥದ್ದನ್ನು ಕೇಳಿಪಟ್ಟಿದ್ದೀನಿ ಸರ್. ಇದನ್ನು ಬೇರೆಯವರು ಅರ್ಥ ಮಾಡ್ಕೊಳ್ಬೇಕು. ನನ್ನ ಮಾತಿನ, ಯಾಕೆಂದರೆ ಎನ್ ರಾಜನವರು ಇಸ್ ನಾಟ್ ಆರ್ಡಿನರಿ ಮ್ಯಾನ್. ಅವ್ರು ಅಂಬೇಡ್ಕರ್ ಜೊತೆಯಲ್ಲಿದ್ದಂಥವ್ರು, ಜಗಜೀವನ್ ರಾಮ್ ಅವ್ರ ಜೊತೆಯಲ್ಲಿದ್ದಂಥವ್ರು, ಇಂದಿರಾ ಗಾಂಧಿಯವ್ರ ಜೊತೆಯಲ್ಲಿದ್ದಂಥವ್ರು. ಈ ರಾಜ್ಯಕ್ಕೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿ ಇಡೀ ದೇಶಕ್ಕೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಎನ್ ರಾಜನವ್ರ ಕಾರಣ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಬದ್ಧತೆಗಳನ್ನು ತೋರಿಸ್ತಾ ಇದ್ದರೆ ಇವತ್ತು ನೀವು ಒಂದು ಹೆಜ್ಜೆ ಮುಂದೆ ಇರ್ಬೋದು, ನಾಳೆ ನಾವು ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತೀವಿ. ಎಷ್ಟು ಅಂತ ಹೇಳಿ ತಿಂತಾರೆ, ಇವತ್ತಲ್ಲ ನಾಳೆ ಎಚ್ಚೆತ್ಕೊಳ್ತಾರೆ. ಆಗ ನಿಮ್ಮ ಕಾಲು ಹಿಂದಕ್ಕೆ ಹೋಗುತ್ತೆ, ನಮ್ಮ ಕಾಲು ಮುಂದಕ್ಕೆ ಹೋಗುತ್ತೆ. ಹಾಗೆ ನಾನು ಆ ಕಾಲ ಈಗ ಬಂದಿದೆಯಾ ಅಂತ ಕೇಳಿದ್ದೆ. ಅವಾಗ ಬಂದಿಲ್ಲ ಸರ್, ಬಂದಿಲ್ಲ, ಬರೋದಿಲ್ಲ. ಇವತ್ತು ಬೇರೆಯವ್ರು ಬರಬೇಕಿತ್ತು ಇವತ್ತು ಆ ಸಭೆಗೆ. ದಟ್ ಈಸ್ ನಾಟ್ ಒಂದು ಜನಾಂಗದ ಸಭೆ ಅಲ್ಲ. ಯಾರು ತುಳಿತಕ್ಕೊಳಗಾಗಿದ್ದಾರೆ, ಯಾರು ಅನ್ಯಾಯಕ್ಕೊಳಗಾಗಿದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ ಆ ಸಭೆ ನಡೆದಿದ್ದು. ಏಯ್ ನಡ್ರೆ, ನಾವು ಬರ್ತೀವಿ, ನಾವು ನಿಮ್ಮ ಜೊತೆಯಲ್ಲಿ ನಿಲ್ತೀವಿ ಅಂತೇಳಿ ಯಾವುದೇ 101 ಜಾತಿನೂ ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು. ನೀವು ಒಗ್ಗಟ್ಟು ಪ್ರದರ್ಶನ ಮಾಡೋಕ್ಕಾಗಲ್ಲ ಸರ್. ಇವತ್ತಿನ ಸಭೆನೇ ನಿರ್ಣಾಯಕ. ನಾನು ಹೇಳ್ತಾ ಇದ್ದೀನಿ, ನನಗೆ ಯಾವ ನಾನು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದರೆ ನಾನು ಅಧಿಕಾರ ಕೇಳಬೇಕು. ನಾನು ಯಾವ ಅಧಿಕಾರನೂ ಕೇಳಲ್ಲ. ನಾನು ಯಾವ ವರ್ಗದಲ್ಲಿ ಹುಟ್ಟಿದ್ದೀನಿ ಆ ವರ್ಗಕ್ಕೋಸ್ಕರ ನಾನು ಯಾವ ಅಧಿಕಾರನೂ ಬೇಡ. ನನಗೇನು ತಿಳುವಳಿಕೆ ಇದೆ ಅಥವಾ ನೋಡಿ ಸರ್, ಎನ್ ರಾಜನವ್ರೇನು ಇಸ್ ನಾಟ್ ಆರ್ಡಿನರಿ ಮ್ಯಾನ್. ಅಂಬೇಡ್ಕರ್ ಜೊತೆಲಿದ್ದರು, ನೆಹರು ಜೊತೆಲಿದ್ದರು, ಇಂದಿರಾ ಗಾಂಧಿಯವ್ರ ಜೊತೆಲಿದ್ದರು, ಜಗಜೀವನ್ ರಾಮ್ ಅವ್ರ ಜೊತೆಲಿದ್ದರು. ನಾನು ಅವ್ರ ಮಗನಾಗಿ ಹುಟ್ಟಿದ್ದೀನಿ. ನನಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇರಲ್ವ ಸರ್? ನನಗೂ ಸಾಮಾನ್ಯ ಜ್ಞಾನ ಅಥವಾ ತಿಳುವಳಿಕೆ ನನಗೆ ಬಂದಿರಲ್ವ? ನಾನೇನೇ ಮಾತಾಡಿದ್ರು 199 ಭಾಗ ನಮ್ಮ ಅಪ್ಪಂದೇ ಇರುತ್ತೆ ಸರ್. ಎನ್ ರಾಜನವ್ರದ್ದು. ನಮ್ಮ ಫ್ಯಾಮಿಲಿನೇ ಪೊಲಿಟಿಕಲ್ ಯೂನಿವರ್ಸಿಟಿ. ನೀವು ಎಲ್ಲಿ ಹೋಗಿ ಇನ್ನೊಬ್ಬ ಲೀಡರ್ ಹತ್ರ ಕಲ್ತ್ಕೋಬೇಡಿ. 30 ವರ್ಷ ಟಿ ಎನ್ ನರಸಿಂಹಮೂರ್ತಿ ಇದ್ದರು, ವೈರಾಮಕೃಷ್ಣ 24 ವರ್ಷ MLA, 2 ವರ್ಷ MP. ಅವ್ರು ರಾಜೀವ್ ಗಾಂಧಿಯವ್ರ ಜೊತೆಲಿ ಚೀಫ್ ವಿಪ್ಪು ಕರ್ನಾಟಕದ MP ಗಳಿಗೆ ಎಲ್ಲ ದೊಡ್ಡ ದೊಡ್ಡ ಸ್ಟಾಲ್ವರ್ಟ್ಸ್ ಜೊತೆಲಿ ಕೆಲಸ ಮಾಡಿದ್ದೀವಿ. ನಾನು ಹಲವಾರು ಚೀಫ್ ಮಿನಿಸ್ಟರ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಹಾಗಾಗಿ ನಮ್ಮದೇ ಆದಂಥ ಕುಟುಂಬದ ಅನುಭವ ಇದೆ. ನಾನು ಈ ಅನುಭವನ ನನ್ನ ಮಾಧ್ಯಮದ ಹೇಳಿಕೆಗೋಸ್ಕರ ಕೊಡ್ತಾ ಇಲ್ಲ, ಎಚ್ಚೆತ್ಕೋಬೇಕು ಅಂತೇಳಿ ನನ್ನ ಪರಿಶಿಷ್ಟ ಜಾತಿಯ ಜನಾಂಗದವ್ರಿಗೆ ಒಬ್ಬ ಪರಿಶಿಷ್ಟ ಜಾತಿಯ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷನಾಗಿ ನಾನು ನಿಮ್ಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ನೋಡಿ, ನೀವು ಹೇಳ್ದಂಗೆ ಈ ಎಲ್ಲ ಜಾತಿಗಳನ್ನ ಜೊತೆ ಕರ್ಕೊಂಡು ಮುಂದೆ ನಡೀಲಿಕ್ಕೆ ಲೀಡರ್ಶಿಪ್ ಕೊರತೆ ಅಂತ ಕಾಣಿಸ್ತಿದೆ ನಿಮ್ಮ ಪರಿಶಿಷ್ಟ ಜಾತಿನಲ್ಲಿ. ಲೀಡರ್ಶಿಪ್ ಬಿಡಲ್ಲ ಸರ್. ಇವತ್ತು ಹೇಳ್ತೀನಿ ಒಳ ಮೀಸಲಾತಿ ಆದರೆ ಇವತ್ತು ನಮ್ಮನ ಮೇಲೆ ಟಚಬಲ್ ಸೆಡಲ್ ಕಾಸ್ಟ್ ಹಾಕಿ ಸೋಲಿಸ್ಬಿಡ್ತಾರೆ. ಟಚಬಲ್ ಸೆಡಲ್ ಕಾಸ್ಟ್ಗೆ ನೀವು ವೋಟರ್ಸ್ ಇದೆ ಅಂತ ಅವ್ನು ಸೋಲಿಸ್ಬಿಡ್ತಾರೆ. ನೀವು ಒಳ ಮೀಸಲಾತಿ ಆದರೆ ಇವತ್ತು ಯಾರ್ಯಾರು ಎಷ್ಟು ಸರಿ ಗೆದ್ದಿದ್ದಾರೆ ಸರ್ ನಿಮ್ಮ ಚೀಫ್ ಮಿನಿಸ್ಟರ್ಗಳು ರಾಜ್ಯದಲ್ಲಿ? ಬೇರೆ ವಿಚಾರ ಬೇಡ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸರಿ ಗೆದ್ದಿದ್ದಾರೆ? ಇವತ್ತು ಹೇಳ್ತೀನಿ, ಒಳ ಮೀಸಲಾತಿ ಏನಾದರೂ ಕೊಟ್ಟರೆ ಯಾವತ್ತೂ ನಿಮ್ಗೆ ಈ ರಾಜ್ಯ ನಿಮ್ಮ ಕೈಗೆ ಸಿಗಲ್ಲ. ಎಲ್ಲ ದಲಿತರ ಪಾಲಾಗ್ಬಿಡ್ತದೆ. ಈ ಎಡಗೈನವನು ಅವನು 10 ಸರಿ ಗೆದ್ಕೊಬತ್ತಾನೆ ಕಣ್ಣು ಮುಚ್ಕೊಂಡು, ಬಲಗೈನವನು ಅವನು 10 ಸರಿ ಗೆದ್ಕೊಂಬತ್ತಾನೆ. ಟಚಬಲ್ ಸೆಡಲ್ ಕಾಸ್ಟ್ ಅವರೊಂದು 8 ಸರಿ ಗೆದ್ಕೊಂಬತ್ತಾರೆ. ಲೀಡರ್ಶಿಪ್ ಬರ್ತದೆ, ಅವ್ರಿಗೆ ಅನುಭವ ಬರ್ತದೆ. ಈ ಫಾರ್ ಎವರ್ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಈ ರಾಜ್ಯದಲ್ಲಿ. ಇದು ನನಗೆ ಗೊತ್ತಿರ್ತಕ್ಕಂಥ ಒಳಮರ್ಮ. ಇದಕ್ಕೋಸ್ಕರನೇ ಒಳ ಮೀಸಲಾತಿ ಕೊಡಲ್ಲ ಇವರು.
ಅಲ್ಲ ಕೊಡ್ಬೇಕಲ್ಲ, ಈಗ ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ. ಅದು ಈಗ ಕೊಡ್ತಾರೆ, ಅದಕ್ಕೆ ಇನ್ನೇನು ಬಣ್ಣ ಕಟ್ತಾರೋ ಎಲ್ಲಿ ಟರ್ನ್ ಹೊಡಿತಾರೋ ಗೊತ್ತಿಲ್ಲ ಸರ್. ನಾನು ಹೇಳ್ತಾ ಇದ್ದೀನಲ್ಲ, ಅಲ್ಲ ಈಗ ಇದೆಲ್ಲ ಈ ಒಳ ಮೀಸಲಾತಿಗೆ ಇವೆಲ್ಲ ಕಾರಣ. ಭಾಳ ಜನ ಇದು ಯೋಚನೆ ಮಾಡಲ್ಲ. ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ಇದೆಯಲ್ವಾ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಅವರು ರಿಪೋರ್ಟ್ ಕೊಡ್ಬೇಕು. ಆ್ಯಕ್ಚುಲಿ ನಾನು ಕೂಡ ಎಕ್ಸ್ಪರ್ಟ್ ಅನ್ನೋ ಕಾರಣಕ್ಕೆ ಒಂದು ಒಪಿನಿಯನ್ ತಗೊಳ್ಳೋಕ್ಕೆ ಅಂತ ಕರೆದಿದ್ರು. ಸೊ ಅವರು ಇವತ್ತಲ್ಲ ನಾಳೆ ಅಲ್ಲ ಮುಂದಿನ ತಿಂಗಳು ಅದರ ಆಚೆ ತಿಂಗಳು ಅವ್ರು ಕೊಡಬೇಕು. ಕೊಟ್ಟ ಮೇಲೆ ನೀವು ಹೆಂಗೆ ಸರ್ಕಾರದ ಮೇಲೆ ಒತ್ತಡ ಇರ್ತೀರಿ ಅಥವಾ ನಿಮ್ಮ ಕಮ್ಯುನಿಟಿಯ ನಾಯಕರ ಹೆಂಗೆ ಒತ್ತಡ ಇರ್ತಾರೆ, ಸರ್ಕಾರ ಅದನ್ನು ಹೆಂಗೆ ಸ್ವೀಕರಿಸ್ತದೆ ಬೇರೆ ವಿಷಯ. ಬಟ್ ಅದು ಕೊಡಬೇಕು. ಮತ್ತು ನಿಮ್ಗೆಲ್ಲಕ್ಕಿಂತ ಹೆಚ್ಚಾಗಿ ಸುಪ್ರೀಂ ಕೋರ್ಟ್ದೊಂದು ಡೈರೆಕ್ಷನ್ ಇದೆ. ಅಲ್ಲ, ಅದರದ್ದಿರಲಿ, ಇದು ಒಂಚೂರು ಹಿಂದಕ್ಕೆ ಹೋಗಿ ಹೇಳ್ತೀನಿ ಕೇಳಿ. ಸದಾಶಿವ ಆಯೋಗ ಮಾಡಿದ್ದು ಕಾಂಗ್ರೆಸ್ನವ್ರು ಸರ್. ಆ ಸದಾಶಿವ ಆಯೋಗ ಕಾಂಗ್ರೆಸ್ನವ್ರದ್ದು ಆಗ್ಬಿಡ್ತದೆ ಅಂತ ಈ ಬಿ ಜೆ ಪಿಯವ್ರು ಏನು ಮಾಡಿಬಿಟ್ರು, ಈ ಸದಾಶಿವ ಆಯೋಗನೇ ಮಾಧುಸ್ವಾಮಿಯವ್ರ ಕೈನಲ್ಲಿ ಹೇಳಿಕೆ ಕೊಡಿಸ್ಬಿಟ್ರು. ಏನಂತ, ಸದಾಶಿವ ಆಯೋಗನ ರದ್ದು ಮಾಡಿದ್ದೀವಿ ಅಂತೇಳಿ. ರದ್ದು ಮಾಡಿದ್ಮೇಲೆ ವಿತೌಟ್ ಕಮಿಷನ್ ರಿಪೋರ್ಟ್ ಎನಿ ಇಂಪ್ಲಿಮೆಂಟೇಷನ್ ಸರ್ಕಾರಕ್ಕೆ ಮಾಡೋಕ್ಕೆ ಬರೋಲ್ಲ ಸರ್, ನನಗೆ ಗೊತ್ತಿರುವಾಗ. ಈ ಕಡೆ ಇದನ್ನು ಸದಾಶಿವ ಆಯೋಗನ ರಿಜೆಕ್ಟ್ ಮಾಡಿಸ್ಬಿಟ್ರು ಆ ಸರ್ಕಾರದಲ್ಲಿ, ಬೊಮ್ಮಾಯಿಯವ್ರ ಸರ್ಕಾರದಲ್ಲಿ. ಈ ಕಡೆ ಕಾಂತರಾಜ್ ಆಯೋಗನ ಜನಸಂಖ್ಯೆ ಆಧಾರನೂ ಇಲ್ಲ ಮಾಡೋಕ್ಕಲ್ಲ, ಬಟ್ 91 ತಗೊಳ್ತೀವಿ ಅಂತ ಹೇಳಿದ್ದಾರೆ ನಾನು ಹೈಕಮಾಂಡ್ ಅವ್ರ ಜೊತೆಲಿ ಮಾತಾಡಿದ್ದೀನಿ. 91 ಸೆನ್ಸಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಈ ಬಿ ಜೆ ಪಿಯವರು ಏನು ಮಾಡಿಬಿಟ್ರು, ಈ ಕಡೆ ಸದಾಶಿವ ಆಯೋಗ ಇಲ್ಲ, ಏನಿಲ್ಲ. ಹಾಗಾಗಿ ಇವತ್ತು ನಾಗಮೋಹನ್ ದಾಸ್ ಕಮಿಟಿ ಬಂದಿದೆ, 1 ಮ್ಯಾನ್ ಕಮಿಟಿ. ಇದೆಲ್ಲ ಅದು ನನ್ನ ರಾಜಕೀಯ ಇರೋದೇ ಹಾಗೆ. ಇದನ್ನು ದಲಿತರನ್ನ ಪರಿಶಿಷ್ಟ ಜಾತಿಯ ಮೇಲೆತ್ತ ಕೆಲಸ ಅಲ್ಲ. ನೀವು ಬಿ ಜೆ ಪಿ ಬಂದರೂ ಇದೇನೆ, ಕಾಂಗ್ರೆಸ್ ಬಂದರೂ ಇದೇನೆ, ದಳದವ್ರು ಬಂದ್ರೂ ಪರಿಶಿಷ್ಟ ಜಾತಿಯವರ ಪರಿಸ್ಥಿತಿ ಇದೇನೆ. ಎಲ್ಲಿವರೆಗೆ ಅವರು ಎಚ್ಚೆತ್ತುಕೊಳ್ಳಲ್ಲ, ಎಲ್ಲಿವರೆಗೆ ನಾನು ನನ್ನ ಜನ ಅಂತ ಬರೋದಿಲ್ಲ, ಅಲ್ಲಿವರೆಗೂ ಕೂಡ ಯಾವ ಪರಿಶಿಷ್ಟ ಜಾತಿಯವರು ಕೂಡ ನೀವು 2ನೇ ಸ್ಥಾನದಲ್ಲಿ ಕೆಲಸ ಮಾಡೋದೇ ದೊಡ್ಡ ಕೆಲಸ ಆಗಿಬಿಡ್ತದೆ. ಬಟ್ ಮುಂದಕ್ಕೆ ಸಿಗುತ್ತೆ. ಈಗ ಆಂಧ್ರದಲ್ಲೂ ಅಷ್ಟೇ, ತುಂಬ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ, ಉಪಮುಖ್ಯಮಂತ್ರಿಗಳೆಲ್ಲ ಆಗಿರೋರು ಪರಿಶಿಷ್ಟ ಜಾತಿಯವರೇ. ಮುಂದಕ್ಕೆ ವಿತೌಟ್ ಪರಿಶಿಷ್ಟ ಜಾತಿಯವರು ಉಪಮುಖ್ಯಮಂತ್ರಿ ಇಲ್ಲದೆ ಕೆಲಸ ಆಗಲ್ಲ. ಈಗ ಅದನ್ನೇ ತಾನೇ ಈಗ ಇವರೆಲ್ಲ ಕ್ಲೈಮ್ ಮಾಡ್ತಾ ಇರೋದು. ಅವ್ರಿಗೆ ಗೊತ್ತು ಚೀಫ್ ಮಿನಿಸ್ಟರ್ ಆಗೋಕ್ಕಾಗಲ್ಲ ಅಂತ, ಅದಕ್ಕೆ ಅವರು ಉಪಮುಖ್ಯಮಂತ್ರಿನ ಹಾಕಿ ಮಾಡಿ ಅಂತಾರೆ. ಯಾಕೆ ಮುಖ್ಯಮಂತ್ರಿನೇ ಮಾಡಿ ಅಂತ ಕೇಳಿ ನೀವಲ್ಲ, ಸಿದ್ದರಾಮಯ್ಯ ಸಾಹೇಬ್ರದೇ ಆದಮೇಲೆ ಕೇಳಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕಾದ್ರೆ ಆಮೇಲೆ ಮಾಡೋದಿಲ್ಲ ಸರ್. ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಕೇಳ್ತಿಲ್ಲ ಸರ್, ಕೇಳಿ. 2028 ಸರಿಯಾಗಿ ಸ್ಟೇಟ್ಮೆಂಟ್ಗಳು ನೋಡಿ ಸರ್. ಇವ್ರು ಹೇಳ್ತಾ ಇರೋದು ರಾಜ್ಯಾಧ್ಯಕ್ಷರು ಕೊಡಿ, 4 ಅಸಹಾಯಕರುಗಳಿಗೆ ಉಪಮುಖ್ಯಮಂತ್ರಿ ಕೊಡಿ ಅಂತ ಹೇಳ್ತಾ ಇರೋದು. ಒಂದು ನಿಮಿಷ ಧರ್ಮಸೇನ ಅವರೇ, ಅವ್ರು ಸತೀಶ್ ಜಾರಕಿಹೊಳಿ ಅವ್ರ ಸ್ಟೇಟ್ಮೆಂಟ್ ಏನು, 2028 ನನ್ನ ಕ್ಲೇಮ್ ಈಗಲ್ಲ, ಅಂದರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮುಂದುವರಿಲಿ, 2028ಕ್ಕೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಕ್ಕೆ ಕ್ಲೇಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದನ್ನ ಒಂದ್ಸಲ ಅಲ್ಲ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಅವರ ಇದನ್ನು ವೆಲ್ಕಮ್ ಮಾಡ್ತೀನಿ ಸರ್, ನಾನೇನು ಅದನ್ನು ಡಿನೇ ಮಾಡಲ್ಲ. ಅವರು ಕೂಡ ದಲಿತ ನಾಯಕರಾಗಿದ್ದಾರೆ. ಯಾವತ್ತಾದರೂ ನೀವು ಯಾವುದಾದ್ರೂ ಇವತ್ತು ಇಂದಿರಾ ಗಾಂಧಿಯವ್ರ ಪಕ್ಷ, ನೆಹರು ವಂಶದ ಪಕ್ಷ, ರಾಹುಲ್ ಗಾಂಧಿಯವ್ರ ಪಕ್ಷ, ರಾಜೀವ್ ಗಾಂಧಿಯವ್ರ ಪಕ್ಷ ಅಂತ ಇವರು ಹೇಳ್ತಾರಲ್ಲ ಸರ್, ಯಾವತ್ತಾದ್ರೂ ಸಾಮೂಹಿಕ ನಾಯಕತ್ವ ಮತ್ತು ಅಲ್ಟಿಮೇಟಾಗಿ ಚುನಾವಣೆ ಮುಗಿದ ನಂತರ ಅಂತಿದೆಯೋ ಹೊರತು ಯಾರು ಡಿಕ್ಲೇರ್ ಮಾಡೋರು, ಯಾರು ನಿಮ್ಮನ್ನು ಅಷ್ಟೊತ್ತಿಗೆ MLA ಗಳು ಆಗಿರಲ್ಲ ಸರ್. ಹಾಂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೇರೆ ಬೇರೆ ಥರ ಸಂದೇಶ ಕೊಡಬೇಕಿರ್ತದೆ. 2013ರಲ್ಲಿ ಪರಮೇಶ್ವರು ಸಿದ್ದರಾಮಯ್ಯ ಇದ್ದರು. ಅವ್ರು PCC ಪ್ರೆಸಿಡೆಂಟ್ ಆಗಿದ್ರು, ಇವರು ಅಪೋಸಿಷನ್ ಲೀಡರ್ ಆಗಿದ್ರು. ಓಕೆ, ಅವರಿಬ್ಬರು ಅಂದರೆ ಗೆದ್ರೆ ಅವರಿಬ್ಬರಿಗೊಬ್ಬರು ಅಧಿಕಾರ ಸಿಗುತ್ತೆ ಅನ್ನೋ ಒಂದು ಸಂದೇಶ ಇತ್ತು. ಸಿಕ್ತಲ್ಲ ನಾಯಕತ್ವ ಅನ್ನೋದು ಟೈಟ್ಲ್ ಇತ್ತು. ನಾವು ಅಲ್ಲೆಲ್ಲ ಸಿಕ್ತಲ್ಲ, ಸಿದ್ದರಾಮಯ್ಯ ಇರ್ಬೋದಿತ್ತು. ನಾವಿಬ್ರು ಇಲ್ಲಿ ಕೂತಿದ್ದೀವಿ ಅಷ್ಟೇ, ಆಯಿತಾ. ಈಗಲೂ ಅಷ್ಟೇ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ. ಹಂಗೆ ಈಗ ಅವರು ಆ ಥರ ಒತ್ತಡ ಇರೋದು. ಇನ್ನೊಂದು 2028ಕ್ಕೆ ಹಂಗೆ ಹೇಳ್ತಾ ಇದ್ದರೆ ಓಕೆಪ್ಪ, ನೀವು ನನ್ನನ್ನು ಕನ್ಸಿಡರ್ ಮಾಡಿ ಇನ್ನೊಂದು ಮೆಸೇಜ್ ಕೊಡ್ತಿದ್ದಾರಲ್ಲ. ಇಲ್ಲ, ಈಗ ನೋಡಿ, ಪರಮೇಶ್ವರ್ ಸಾಹೇಬರು ಸೋತ ಮೇಲೆ ನನ್ನ ಜೊತೆಲಿ ವಿಧಾನ ಪರಿಷತ್ ಸದಸ್ಯರಾಗಿ ಹೋಮ್ ಮಿನಿಸ್ಟರ್ ಆದರು. ಎಲ್ಲ ಹತ್ರದಲ್ಲಿ ನೋಡ್ತೀನಿ ಸರ್, ಯಾವುದನ್ನು ಇದು ಮಾಡಲ್ಲ. ಸೊ ಈಗ ನೀವು ಎಲ್ಲ ಆಗ್ತಕ್ಕಂಥದ್ದು ಮುಂದಲ್ಲಿ ಅದನ್ನು ಹೇಳ್ಬೇಕಾಗಿರೋರು ಯಾರು ಗೊತ್ತಾ? ಲೀಡರ್ಗಳೆಲ್ಲ ನಮ್ಮ ಹೋರಾಟಗಾರರು ಇದ್ದಾರಲ್ಲ, ಪರಿಶಿಷ್ಟ ಜಾತಿ ಹೋರಾಟಗಾರರು, ಈ ಥರ ಹಿಂಗೆ ಮಾಡಬೇಕು ಅಂತೇಳಿ ಅದನ್ನು ಮಾಡಬೇಕಾಗ್ತದೆ. ನಾವು ಕೂಡ ಏನೂ ಮಾಡೋಕ್ಕಾಗಲ್ಲ ಸರ್. ಎಷ್ಟೋ ಸಂದರ್ಭದಲ್ಲಿ ಪಕ್ಷದ ಸಿದ್ಧಾಂತದ ಅಡಿನಲ್ಲಿ ಇರ್ತೀವಿ, ನಾವು ಪಕ್ಷ ಹೇಳೋದನ್ನ ಕೇಳಬೇಕಾಗತ್ತೆ. ನನಗೇನೋ ಇಲ್ಲೊಂದು ಮುಕ್ತವಾಗಿ ಒಂದು ಅವಕಾಶ ಕೊಟ್ಟಿದ್ದೀರಿ, ಬಂದಿದ್ದೀನಿ, ಹೇಳ್ತೀನಿ ಅಷ್ಟೇ. ನನಗಿರ್ತಕ್ಕಂಥ ಅನುಭವ ಮುಂದಕ್ಕೆ ಈಗ ಆಗ್ಬೋದು ಅಂತ ಹೇಳ್ಬೋದು ಹೊರತು ನಾನು ಇಲ್ಲಿಂದ ಎದ್ದೋದ್ಮೇಲೆ ನನ್ನ ಪಕ್ಷ ಹೇಳ್ದಂಗೆ ನಾನು ಕೇಳೋದು. ಥ್ಯಾಂಕ್ ಯು ಸರ್. ಓಕೆ ಸರ್, ಭಾಳ ಒಳ್ಳೆಯ ವಿಷಯಗಳು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಧರ್ಮಸೇನ ಅವರು ಈ ದಲಿತ ಪಾಲಿಟಿಕ್ಸ್ ಹೇಗೆ ನಡೀತಿದೆ, ದಲಿತರಿಗೆ ಅವಕಾಶಗಳ ಪ್ರಮಾಣ ಹೇಗಿದೆ, ಅಡೆತಡೆಗಳು ಹೇಗಿದ್ದಾವೆ, ಇವೆಲ್ಲವನ್ನು ಹೇಳಿದ್ದಾರೆ. ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ
ಮತ್ತು ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ವಾರ್ತಾಭಾರತೀಯ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಮರೆಯದೇ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.